ಬಿಲೀವ್ ಮಾಡ್ಕೊಂಡು ಬಂದ ಟೀಮ್ ಅವ್ರನ್ನ ನಾವು ಈ 10x ಗ್ರೋತ್ ಮಿಷನ್ ನ ಮುಖಾಂತರ ನಾವು ಶುರು ಮಾಡಿದ್ವಿ. ಈಗ ಆ 10x ಗ್ರೋತ್ ಮಿಷನ್ ಅಲ್ಲಿಯೇ ನಾವು ಕೆಲವೊಂದು ಗ್ರೋತ್ ರಿವಾರ್ಡ್ಸ್ಗಳು ಅಂಡ್ ಅದರ ಜೊತೆಯಲ್ಲಿ ಕಂಪನಿ ರೆಕಗ್ನೇಷನ್ ಪ್ರೋಗ್ರಾಮ್ಸ್ ಅನ್ನ ಕೂಡ ಸ್ಪೆಷಲ್ ರೆಕಗ್ನೇಷನ್ ಪ್ರೋಗ್ರಾಮ್ ಅನ್ನ ತಗೊಂಡ್ಬಂದಿದೆ. ಏನಿದೆ ಅದರಲ್ಲಿ ಬನ್ನಿ ನೋಡುವ. ನೆಕ್ಸ್ಟ್, ಮೊದಲಿಗೆ ವೈ ದಿ ಸ್ಪೆಷಲ್ ಗ್ರೋತ್ ರೆಕಗ್ನೇಷನ್ ಸಿಸ್ಟಮ್. ಇದರಲ್ಲಿ ನಾವೊಂದು ಸ್ಪೆಷಲ್ ರೆಕಗ್ನೇಷನ್ ಸಿಸ್ಟಮ್ ಅನ್ನು ಲಾಂಚ್ ಮಾಡಿದ್ದೇವೆ. ರೀಸೆಂಟ್ಲಿ ರೆಕಗ್ನೇಷನ್ ಆಯ್ತು, ನೀವೆಲ್ಲ ಬಂದಿದ್ರಿ, ನೋಡಿದ್ರಿ, ತುಂಬಾ ಖುಷಿ ಆಯ್ತು. ಆದ್ರೆ ಇವಾಗ ಅದನ್ನ ಇನ್ನು ಬೆಟರ್ ಮಾಡಿ ಒಂದು ಸ್ಪೆಷಲ್ ರೆಕಗ್ನೇಷನ್, ಸ್ಪೆಷಲ್ ಗ್ರೋತ್ ರೆಕಗ್ನೇಷನ್ ಸಿಸ್ಟಮ್ ಅನ್ನ ನಾವು ಕ್ರಿಯೇಟ್ ಮಾಡ್ತೇವೆ. ಯಾಕೆ? ವೈ? ಮೊದಲನೇದಾಗಿ ಫಾಸ್ಟರ್ ಇನ್ಕಮ್ ಗ್ರೋತ್, ಎಲ್ಲರದು ಇನ್ಕಮ್ ತುಂಬಾ ಸ್ಪೀಡ್ ಆಗಿ ಬೆಳೀಲಿ. ಪ್ರೀಮಿಯಂ ಬಿಗರ್ ರಿವಾರ್ಡ್ಸ್ ಗಳನ್ನ ಇವಾಗ ಏನ್ ಕಂಪನಿ ಕೊಡ್ತಿದೆ ಅದು ಇನ್ನೂ ಸ್ವಲ್ಪ ದೊಡ್ಡ ರಿವಾರ್ಡ್ಸ್ ಗಳನ್ನ ಕೊಡ್ಬೇಕು ಅಂತ ನಾವು ಅನ್ಕೊಂಡೆ. ಪ್ರೀಮಿಯಂ ರೆಕಗ್ನೇಷನ್, ಈಗ ರೆಕಗ್ನೇಷನ್ ನೀವೇ ನೋಡಿದ್ರಿ, ಅದರಲ್ಲಿ ನೀವು ತುಂಬಾ ಖುಷಿ ಇದ್ದೀರಿ. ಆದ್ರೆ ಅದಕ್ಕಿಂತಲೂ ಇನ್ನೂ ತುಂಬಾ ದೊಡ್ಡ ಲೆವೆಲ್ ಪ್ರೀಮಿಯಂ ರೆಕಗ್ನೇಷನ್ ಅನ್ನ ನಾವು ಈ 10x ಗ್ರೋತ್ ಈ ಸ್ಪೆಷಲ್ ರೆಕಗ್ನೇಷನ್ ಅಲ್ಲಿ ಕೊಡ್ಬೇಕಾಗ್ತದೆ. ಸ್ಟ್ರಾಂಗರ್ ಟೀಮ್ ಬಿಲ್ಡ್ ಮಾಡಬೇಕು, ಲಾಂಗ್ ಟರ್ಮ್ ಬಿಸ್ನೆಸ್ ಕ್ರಿಯೇಟ್ ಮಾಡಬೇಕು, ಅಂಡ್ ಒಂದು ಒಳ್ಳೆ ಪ್ರೀಮಿಯಂ ಲೈಫ್ ಸ್ಟೈಲ್ ಅನ್ನ ಪ್ರತಿಯೊಬ್ಬ ವ್ಯಕ್ತಿಗೂ ಕೊಡಬೇಕು ಅಂತ ಹೇಳಿ ಈ ಸ್ಪೆಷಲ್ ಗ್ರೋತ್ ರೆಕಗ್ನೇಷನ್ ಸಿಸ್ಟಮ್ ಅನ್ನ ನಾವು ಲಾಂಚ್ ಮಾಡಿ. ಬನ್ನಿ ಹಾಗಾದ್ರೆ ಮುಂದೆ ಹೋಗುವ, ನಾವು ನೋಡುವ ಇದರಲ್ಲಿ ಏನೆಲ್ಲ ಇದೆ. As a part of the Dear Life 10x growth mission, we are introducing the 10x growth club. ಫ್ರೆಂಡ್ಸ್, ಒಂದು ಹೊಸ ವಿಷಯವನ್ನ ನಮ್ಮ ಡಿಯರ್ ಲೈಫ್ ಇಂಟ್ರೊಡ್ಯೂಸ್ ಮಾಡಿಸ್ತಾ ಇದೆ. ಅದೇನಪ್ಪ ಅಂದ್ರೆ 10x ಗ್ರೋತ್ ಕ್ಲಬ್. ಡಿಯರ್ ಲೈಫ್ ಅಲ್ಲಿ ನಾವೊಂದು ಕ್ಲಬ್ ಓಪನ್ ಮಾಡ್ತಿದ್ದೇವೆ. ಎಲ್ಲಿ? ಅದರ ನೇಮ್ ಇದೆ 10x ಗ್ರೋತ್ ಕ್ಲಬ್ ಅಂತೇಳಿ. ಅಂದ್ರೆ ನೀವು ಒಂದು 10x ಗ್ರೋತ್ ಕ್ಲಬ್ ಅದು ಮೆಂಬರ್ ಆಗಬಹುದು. ಒಂದು ಹೊಸ ವಿಷಯ ಇದು. ನೀವು ನಾಳೆ ಬೇರೆ ಬೇರೆ ಕಂಪನಿಯಲ್ಲಿ ಕೇಳಿರ್ಬೋದು, ಡೈಮಂಡ್ ಕ್ಲಬ್, ಇಲೈಟ್ ಕ್ಲಬ್ ಅಂತೆಲ್ಲ ಹೇಳಿ. ಹಾಗೇನೆ ಡಿಯರ್ ಲೈಫ್ ಅಲ್ಲಿ ನಾವು 10x ಗ್ರೋತ್ ಕ್ಲಬ್ ಅಂತ ಹೇಳುವಂತಹ ಒಂದು ವಂಡರ್ಫುಲ್ ಒಂದು ಕ್ಲಬ್ ಅನ್ನ ಲಾಂಚ್ ಮಾಡಿ. ಈ ಕ್ಲಬ್ ಅಲ್ಲಿ ಯಾರು ಬರ್ಬೋದು? ಈ ಕ್ಲಬ್ ಅಲ್ಲಿ ಏನ್ ಬೆನಿಫಿಟ್ಸ್ ಗಳಿದೆ? ಚಲೋ ಮುಂದೆ ಹೋಗ. ಈ ಏನ್ ಕ್ಲಬ್ ಇದೆ, ಈ 10x ಗ್ರೋತ್ ಕ್ಲಬ್ ಏನಿದೆ, ಈ ಗ್ರೋತ್ ಕ್ಲಬ್ ಅನ್ನ ನಾವು ಯಾಕೆ ರೆಡಿ ಮಾಡಿದ್ದೇವೆ ಅಂತ, ಇದರಲ್ಲಿ ಸ್ಪೆಷಲ್ ಯಾರು ಈ ಗ್ರೋತ್ ಕ್ಲಬ್ಗೆ ಬರ್ತಾರಲ್ವಾ ಅವರಿಗೆ ಪ್ರೀಮಿಯಂ ಲೈಫ್ ಸ್ಟೈಲ್ ಕೊಡ್ಲಿಕ್ಕೋಸ್ಕರ ಸ್ಪೆಷಲ್ ರೆಕಗ್ನೇಷನ್. 10x ಗ್ರೋತ್ ಕ್ಲಬ್ ಅಲ್ಲಿ ಬರೋರಿಗೆ ಸ್ಪೆಷಲ್ ರೆಕಗ್ನೇಷನ್, ನಾರ್ಮಲ್ ರೆಕಗ್ನೇಷನ್, ಅವರಿಗೆ ಸ್ಪೆಷಲ್ ಐಡೆಂಟಿಫಿಕೇಶನ್, ಸ್ಪೆಷಲ್ ಸ್ಟೇಟಸ್ ಅಂಡ್ ಪ್ರೀಮಿಯಂ ಎಕ್ಸ್ಪೀರಿಯನ್ಸ್. ಅಂದ್ರೆ ಅವರನ್ನ ಈ 10x ಗ್ರೋತ್ ಕ್ಲಬ್ ಅಲ್ಲಿ ಬರುವವರನ್ನ ನೀವು ಒಂದು ಹೀರೋಯಿನ್ ತರ ನೀವು ನೋಡ್ಬೋದು. ನಾವು ಆ ರೀತಿ ಅವರಿಗೆ ಟ್ರೀಟ್ಮೆಂಟ್ ಕೊಡ್ಲಿಕ್ಕಿದ್ದೇವೆ, ಆ ರೀತಿ ಅವರನ್ನ ನಾವು ಹೈಲೈಟ್ ಮಾಡಲಿಕ್ಕಿದ್ದೇವೆ. ಬನ್ನಿ ನೋಡುವ, ಮುಂದೆ ಹೋಗುವ. ಇದರಲ್ಲಿ ಯಾರೆಲ್ಲ ಬರ್ಬೋದು, ಏನೆಲ್ಲ, ಹೇಗೆಲ್ಲ ಬರ್ಬೋದು. ಈ ಕ್ಲಬ್ ಅಲ್ಲಿ ಎರಡು ರೀತಿಯ ಮೆಂಬರ್ಶಿಪ್. ನೀವು 10x ಗ್ರೋತ್ ಕ್ಲಬ್ ಅಲ್ಲಿ ಬಂದು ಈ ರೀತಿ ಪ್ರೀಮಿಯಂ ರೆಕಗ್ನೇಷನ್ ಐಡೆಂಟಿಟಿ ಅಲ್ಲಿ ತಗೊಳ್ಬೇಕಂತಾದ್ರೆ ಎರಡು ರೀತಿ ಮೆಂಬರ್ಶಿಪ್ ಇದೆ. ಅದರಲ್ಲಿ ಒಂದು, ಮೊದಲನೆಯದ್ದು ಪ್ರೈಮ್ ಮೆಂಬರ್ಸ್. ಪ್ರೈಮ್ ಮೆಂಬರ್ಸ್ ನೀವು ಆಗಬಹುದು. ಪ್ರೈಮ್ ಮೆಂಬರ್ ಅಂದ್ರೆ ಏನು? ಪ್ರೈಮ್ ಮೆಂಬರ್ ಅಂತ ಹೇಳಿದ್ರೆ ಇಲೈಟ್ ರೆಕಗ್ನೇಷನ್, ಇಲೈಟ್ ರಿಟೇಲರ್ ಮತ್ತು ರಿಟೇಲ್ ಐಕಾನ್. ಇಲೈಟ್ ರಿಟೇಲರ್ ಅಂಡ್ ರಿಟೇಲ್ ಐಕಾನ್, ಈ ಎರಡು ರಿಟೇಲ್ ಲೆವೆಲ್ ಅನ್ನ ಯಾರು ಅಚೀವ್ ಮಾಡ್ತಾರೆ ಅವರು ಪ್ರೈಮ್ ಮೆಂಬರ್ಸ್ ಆಗಬಹುದು. ಒಂದು ಇಲೈಟ್ ರಿಟೇಲರ್ ಮತ್ತು ರಿಟೇಲ್ ಐಕಾನ್. ನೀವು ರಿಟೇಲಿಂಗ್ ಮಾಡುವವರಾಗಿದ್ರೆ ನೀವು ಈ ಲೆವೆಲ್ ಅನ್ನ ನೀವೇನಾದ್ರೂ ಅಚೀವ್ ಮಾಡ್ತೀರಾ, ನೀವು ರಿಟೇಲರ್ ಆಗಿ ನೀವು ಇಲೈಟ್ ರಿಟೇಲರ್ ಅಥವಾ ರಿಟೇಲ್ ಐಕಾನ್ ಅನ್ನ ಈ ವರ್ಷದಲ್ಲಿ ಅಚೀವ್ ಮಾಡ್ತೀರಾ, ನೀವು ಪ್ರೈಮ್ ಮೆಂಬರ್ ಕ್ಲಬ್ಗೆ ಜಾಯಿನ್ ಆಗ್ಬೋದು. ಅಂಡ್ ನೀವು ಟೀಮ್ ಬಿಲ್ಡ್ ಮಾಡಿ ಬಿಸ್ನೆಸ್ ಮಾಡ್ತಿದ್ರೆ ಲೆವೆಲ್ 3 ಟು ಲೆವೆಲ್ 5, ಲೆವೆಲ್ 3ರಿಂದ ಲೆವೆಲ್ 5 ಅಂದ್ರೆ 30 ಪಾಯಿಂಟ್ ಇಂದ 125 ಪಾಯಿಂಟ್. ಈ ವರ್ಷದಲ್ಲಿ ಹೊಸ 30 ಪಾಯಿಂಟ್ ಇಂದ 125 ಪಾಯಿಂಟ್ ಅನ್ನ ನೀವೇನಾದ್ರೂ ಟಚ್ ಮಾಡಿದ್ರೆ ಅವರು ಕೂಡ ಪ್ರೈಮ್ ಮೆಂಬರ್ ಆಗಬಹುದು. ನೀವು ಡಿಯರ್ ಲೈಫ್ ಅದು 10x ಗ್ರೋತ್ ಕ್ಲಬ್ ಅದು ಪ್ರೈಮ್ ಮೆಂಬರ್ ಆಗ್ಬೋದು. ನೆಕ್ಸ್ಟ್ ಮತ್ತೊಂದು ಯಾವುದು? ಮತ್ತೊಂದು
ಮತ್ತೊಂದು ಇಲೈಟ್ ಮೆಂಬರ್. ಇಲೈಟ್ ಮೆಂಬರ್ ಆಗ್ಬೇಕು ಅಂತ ಆದ್ರೆ ಯಾರು ಲೆವೆಲ್ 6ಕ್ಕಿಂತ ಮೇಲೆ ಹೋಗ್ತಾರೆ, ಅಂದ್ರೆ 250 ಪಾಯಿಂಟ್ಗಿಂತ ಮೇಲೆ ಯಾರು ಹೋಗ್ತಾರೆ ಅವರು ಇಲೈಟ್ ಮೆಂಬರ್ ಕ್ಲಬ್ಗೆ ಜಾಯಿನ್. ಸೊ ಪ್ರತಿಯೊಬ್ಬರಿಗೂ ಅಪಾರ್ಚುನಿಟಿ ಇದೆ. ಅಂದ್ರೆ ಹೀಗೇನಿಲ್ಲ ಖಾಲಿ ಮೇಲ್ಗಡೆ ಇದ್ದವರಿಗೆ ಮಾತ್ರ ಈ ಆಪ್ಷನ್ ಅಲ್ಲ, ಕೆಳಗಿಂದ ಪ್ರತಿಯೊಬ್ಬರಿಗೂ ಇದೆ. ಟೀಮ್ ಬಿಲ್ಡ್ ಮಾಡಿಯವರಿಗೂ ಇದೆ, ಅಂಡ್ ಈ ಕಡೆಯಲ್ಲಿ ಯಾರು ರಿಟೇಲಿಂಗ್ ಮಾಡ್ತಾರೆ ಅವ್ರಿಗೂ ಇದೆ. ಎಲ್ರಿಗೂ ಕೂಡ ಈ ಕ್ಲಬ್ ಅಲ್ಲಿ ನೀವು ಬರ್ಲಿಕ್ಕೆ ಆಪ್ಷನ್ಸ್ ಅನ್ನ ನಾವು ಕೊಡ್ತಿದ್ದೇವೆ. ಓಕೆ, ಚಲೋ ಮುಂದೋಗುವ ಹಾಗಾದ್ರೆ ಬನ್ನಿ. ಈಗ ನೋಡುವ ಸ್ಪೆಷಲ್ ರಿಟೇಲ್ ರ್ಯಾಂಕ್ ರಿವಾರ್ಡ್ಸ್ ಮತ್ತು ರೆಕಗ್ನೇಷನ್. ಈಗ ನೀವು ಪ್ರೈಮ್ ಮೆಂಬರ್ ಆಗ್ಲಿಕ್ಕೆ ಏನ್ ಮಾಡ್ಬೇಕು ಅದು ನಾನು ನಿಮಗೆ ಹೇಳಿದ್ದೇನೆ, ಅಂಡ್ ನೀವು ಇಲೈಟ್ ಮೆಂಬರ್ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು ಅದು ಹೇಳಿದೆ. ಈ ವರ್ಷದಲ್ಲಿ ಹೊಸ 30 ಪಾಯಿಂಟ್ಗಿಂತ ಮೇಲೆ ನೀವು ಏನಾದ್ರು ಬಂದ್ರಿ ಅಂತ ಆದ್ರೆ ನೀವು ಎರಡರಲ್ಲಿ ಯಾವ್ದಾದ್ರು ಒಂದು ಕ್ಲಬ್ಬಿಗೆ ಸೇರ್ತೀರ. ಅಂದ್ರೆ ಕ್ಲಬ್ಬಿಗೆ ಆ್ಯಡ್ ಆಗ್ತೀರಿ, ಯಾವ್ದಾದ್ರು ಒಂದು ರೀತಿಯಲ್ಲಿ ನೀವು ಆ್ಯಡ್ ಆಗ್ತೀರ. ಓಕೆನಾ? ಈಗ ಅದರಲ್ಲಿ ರಿಟೇಲ್ ರ್ಯಾಂಕ್ ಅಲ್ಲಿ ಪುನಃ ರಿವಾರ್ಡ್ಸ್ ಮತ್ತು ರೆಕಗ್ನೇಷನ್ ಏನ್ ಫಿಕ್ಸ್ ಮಾಡಿದೆ ಕಂಪನಿ ಅದನ್ನು ನೋಡುವ. ಮೈಂಡ್ ಬ್ಲೋಯಿಂಗ್ ಆಪ್ಷನ್ ಕೊಟ್ಟಿದೆ. ರಿಟೇಲಿಂಗ್ ಮಾಡುವವ್ರನ್ನ ಯಾವತ್ತು ಸೈಡಿಗೆ ಇರ್ತಾರೆ ಅಂತ ಕೆಲವರಿಗೆ ಅನಿಸ್ತದೆ. ಈ ಸರಿ ರಿಟೇಲಿಂಗ್ ಮಾಡುವವ್ರನ್ನ ಟಾಪ್ ಅಲ್ಲಿ ಕಂಪನಿ. ಸೊ ರಿಟೇಲ್ ಮಾಡುವವರಿಗೆ ಕೂಡ ಒಂದು ವಂಡರ್ಫುಲ್ ಲೆವೆಲ್ ಅದ್ದು ರೆಕಗ್ನೇಷನ್ ಅನ್ನ ನಮ್ಮ ಕಂಪನಿ ಕೊಡ್ತಾ ಇದೆ. ಸೊ ರಿಟೇಲ್ ಮಾಡುವವ ಕೂಡ ಒಂದು ಒಳ್ಳೆ ಫ್ಯೂಚರ್ ಡಿಯರ್ ಲೈಫ್ ಅಲ್ಲಿ ಮಾಡ್ಕೊಳ್ಬಹುದು, ಓನ್ಲಿ ರಿಟೇಲ್ ಮಾಡ್ಕೊಂಡು. ಯಾವ ರೀತಿ ಸರ್ ಮಾಡ್ಬೋದು ನಾನು? ಚಲೋ ಮುಂದೆ ಹೋಗುವ. ಲೆಟ್ಸ್ ಎಕ್ಸ್ಪ್ಲೋರ್ ದಿ ಪವರ್ಫುಲ್ ಸ್ಪೆಷಲ್ ಬೆನಿಫಿಟ್ಸ್ ಡಿಸೈನ್ಡ್ ಫಾರ್ ಅವರ್ ರಿಟೇಲ್ ಪರ್ಫಾರ್ಮೆನ್ಸ್. ಏನೆಲ್ಲ ಇದೆ ರಿಟೇಲ್ ಪರ್ಫಾರ್ಮೆನ್ಸ್? ಚಲೋ. ಅಚೀವ್ ರಿಟೇಲ್ ಐಕಾನ್. ನೀವೇನಾದ್ರೂ 10,80,000 ಪರ್ಚೇಸ್ ಅನ್ನ ಈ ವರ್ಷದಲ್ಲಿ ಕಂಪ್ಲೀಟ್ ಮಾಡಿಕೊಂಡು ರಿಟೇಲ್ ಐಕಾನ್ ಲೆವೆಲ್ ಅನ್ನ ರೀಚ್ ಮಾಡ್ಕೊಂಡ್ರೆ ಏನ್ ನಮ್ದು ಇಯರ್ ಎಂಡ್ ಆಗುತ್ತೆ ಮಾರ್ಚ್ 31, 2027. ಅದರ ಒಳಗಡೆಯಲ್ಲಿ ನೀವು ಈ ಫೈನಾನ್ಷಿಯಲ್ ಇಯರ್ ಅಲ್ಲಿ 10,80,000 ರೂಪಾಯಿಯದ್ದು ಪರ್ಚೇಸ್ ಮಾಡಿಕೊಂಡು ನೀವು ರಿಟೇಲ್ ಐಕಾನ್ ಲೆವೆಲ್ ಅನ್ನ ಟಚ್ ಮಾಡ್ಕೊಂಡ್ರಿ ಅಂತ ಆದ್ರೆ ನಿಮಗೆ ಸ್ಪೆಷಲ್ ರೆಕಗ್ನೇಷನ್ ಏನು? ನಾರ್ಮಲಿ ನಿಮಗೆ 25,000 ಕ್ಯಾಶ್ ಬ್ಯಾಕ್ ರಿವಾರ್ಡ್ ಪಾಯಿಂಟ್ಸ್ ಗಳು ಬರುತ್ತೆ ಈ ಲೆವೆಲ್ ಅಲ್ಲಿ. ಅಂಡ್ ಜೊತೆಯಲ್ಲಿ ರಿಟೇಲ್ ಅಚೀವರ್ ಸಮ್ಮಿಟ್ ಅದು ನಿಮಗೆ ಸಿಗುತ್ತೆ. ಜೊತೆಯಲ್ಲಿ ಒಂದು ಅಮೇಜಿಂಗ್ ಗಿಫ್ಟ್ ಅದು ಸಿಗಲಿಕ್ಕಿದೆ. ಜೊತೆಯಲ್ಲಿ ನ್ಯಾಷನಲ್ ಟ್ರಿಪ್ ಫಾರ್ 2 persons, ಇಬ್ಬರಿಗೆ ನ್ಯಾಷನಲ್ ಟ್ರಿಪ್ ಕೂಡ ಸಿಗುತ್ತೆ. ನೀವು ಅಥವಾ ನಿಮ್ಮ ಫ್ಯಾಮಿಲಿ ಯಾರನ್ನಾದ್ರೂ ಕರ್ಕೊಂಡು ಹೋಗ್ಬೋದು ನ್ಯಾಷನಲ್ ಟ್ರಿಪ್ಗೆ. ಇದು ಆಲ್ರೆಡಿ ಇದೆ ಈ ಲೆವೆಲ್ ಅಲ್ಲಿ, ಆಲ್ರೆಡಿ ಇದೆ ಈ ಲೆವೆಲ್ ಅಲ್ಲಿ. ಈಗ ಇದರ ಜೊತೆಯಲ್ಲಿ ಕಂಪನಿ ಎಕ್ಸ್ಟ್ರಾ ಏನ್ ಕೊಡ್ತಿದೆ, ಎಕ್ಸ್ಟ್ರಾ ಕಂಪನಿ ಕೊಡ್ತಿದೆ ನೋಡ್ಬೋದು ನೀವು. ದಿಸ್ ಫಿನಾನ್ಷಿಯಲ್ ಇಯರ್ ಯು ವಿಲ್ ರಿಸೀವ್ ಆನ್ ಇಂಟರ್ನ್ಯಾಷನಲ್ ಟ್ರಿಪ್ ಫಾರ್ 1 person. ಅಲ್ಲಿ ಇನ್ಸ್ಟೆಡ್ ಆಫ್ ನ್ಯಾಷನಲ್ ಟ್ರಿಪ್ ಫಾರ್ 2 persons ಅಂದ್ರೆ ಇಬ್ಬರಿಗೆ ನ್ಯಾಷನಲ್ ಟ್ರಿಪ್ ಏನಂತ ಕಂಪನಿ ಕೊಡ್ತಿತ್ತಲ್ವಾ, ಅದರ ಜಾಗದಲ್ಲಿ ನೀವೇನ್ ಮಾಡ್ಬೋದು, ಆ ಇಬ್ಬರಿಗೆ ನ್ಯಾಷನಲ್ ಟ್ರಿಪ್ ತಗೊಳ್ಳುವ ಜಾಗದಲ್ಲಿ ನೀವು ಒಬ್ಬರು ಇಂಟರ್ನ್ಯಾಷನಲ್ ಟ್ರಿಪ್ ಗೆ ಹೋಗ್ಬೋದು. ನಾನು ಸರ್ ನ್ಯಾಷನಲ್ ಟ್ರಿಪ್ ಹೋಗೋದು ಬೇಡ ಇಲ್ಲ ಅಂತ ಅನ್ಕೊಂಡ್ರೆ ಆ ಇಬ್ಬರ ಜಾಗದಲ್ಲಿ ನೀವು ಒಬ್ಬರು ಸೀದಾ ಇಂಟರ್ನ್ಯಾಷನಲ್ ಟ್ರಿಪ್ಗೆ ಹೋಗಬಹುದು ಅಂಡರ್ ದಿ ಎಕ್ಸೈಟಿಂಗ್ ರಿಟೇಲ್ ರಿವಾರ್ಡ್ ಸಿಸ್ಟಮ್. ಇಂಟರ್ನ್ಯಾಷನಲ್ ಟ್ರಿಪ್ ಬೆನಿಫಿಟ್ ಇಸ್ ಅವೈಲೇಬಲ್ ಅಟ್ ರಿಟೇಲ್ ಮೆಗಾಸ್ಟಾರ್ ಟಾರ್ಗೆಟ್ 30 lakhs. 30 ಲಕ್ಷ ನೀವು ಮಾಡ್ಕೊಂಡಾಗ ಸಿಗುವಂತದ್ದು ನಿಮಗೆ ಇಂಟರ್ನ್ಯಾಷನಲ್ ಟ್ರಿಪ್. ಆದ್ರೆ ಕಂಪನಿ 10,80,000 ನಿಮಗೆ ಇಬ್ಬರಿಗೆ ನ್ಯಾಷನಲ್ ಟ್ರಿಪ್ ಕೊಡುವ ಬದಲು ಒಬ್ಬರಿಗೆ ಫಾರಿನ್ ಟ್ರಿಪ್ ಕೊಡ್ಲಿಕ್ಕೆ ಆಪ್ಷನ್ ಇಟ್ಟಿದೆ. ನೆಕ್ಸ್ಟ್ ಅದರ ಜೊತೆಯಲ್ಲಿ ನೆಕ್ಸ್ಟ್ ಅಲಾಂಗ್ ವಿತ್ ಎ ಸ್ಮಾರ್ಟ್ LED TV, ಅದರ ಜೊತೆಯಲ್ಲಿ ನಿಮಗೆ ಕಂಪನಿ ಒಂದು LED ಟಿವಿಯನ್ನ ಕೂಡ ಫ್ರೀಯಾಗಿ ಕೊಡ್ತಿದೆ. ಅಂಡರ್ ದಿ ಎಕ್ಸಿಸ್ಟಿಂಗ್ ರಿಟೇಲ್ ರಿವಾರ್ಡ್ ಸಿಸ್ಟಮ್, ಸ್ಮಾರ್ಟ್ LED TV ಬೆನಿಫಿಟ್ ಇಸ್ ಅವೈಲೇಬಲ್ ಅಟ್ ರಿಟೇಲ್ ಸೂಪರ್ ಸ್ಟಾರ್. 21,60,000 ರಿಟೇಲ್ ಆದಾಗ ನಿಮಗೆ LED TV ಸಿಕ್ತಿತ್ತು. ಆದ್ರೆ ಕಂಪನಿ ಅದನ್ನ ಈ ಸರಿ ನಿಮಗೆ 10,80,000 ರಿಟೇಲ್ ಐಕಾನಿಗೆನೆ ಇಂಟರ್ನ್ಯಾಷನಲ್ ಟ್ರಿಪ್ ಪ್ಲಸ್ ಒಂದು ಸ್ಮಾರ್ಟ್ LED ಟಿವಿಯನ್ನ ನಿಮ್ಗೆ ಕಂಪನಿ ಕೊಡ್ತಿದೆ. ಎಂತ ಆಪ್ಷನ್ ನೋಡಿ, ಎಂತ ಆಪರ್ಚುನಿಟಿ. ರಿಟೇಲ್ ಮಾಡೋರಿಗೆ ಎಷ್ಟು ಒಳ್ಳೆ ಆಪ್ಷನ್.
ಎಷ್ಟು ಒಳ್ಳೆ ಅಪಾರ್ಚುನಿಟಿ. ಸೊ ರಿಟೇಲಿಂಗ್ ಮಾಡುವವರು ಟಾರ್ಗೆಟ್ ಫಿಕ್ಸ್ ಮಾಡ್ಕೊಳ್ಳಿ, ಈ ವರ್ಷದಲ್ಲಿ ಏನಾರ ಆಗಲಿ ಅಟ್ಲೀಸ್ಟ್ 10,80,000 ಟಚ್ ಮಾಡ್ಬೇಕು ನಾನು ಅಂತ ಅನ್ಕೊಂಡು ಅದಕ್ಕೋಸ್ಕರ ರಿಟೇಲ್ ಮಾಡ್ಕೊಂಡು ಹೋಗಿ ನೀವು ಫಾರಿನ್ ಟ್ರಿಪ್ ಹೋಗ್ಬೋದು, ಈ ಕಡೆಯಲ್ಲಿ ಮನೆಗೊಂದು ಬ್ಯೂಟಿಫುಲ್ ಆಗಿರುವಂತ LED ಟಿವಿನೂ ತಗೊಂಡ್ಬರ್ಬೋದು. ಎರಡು ಆಯ್ತು. ಓಕೆನಾ? ಚಲೋ ನೆಕ್ಸ್ಟ್, ಈಗ ಸ್ಪೆಷಲ್ ರೆಕಗ್ನೇಷನ್, ಬಿಕಮ್ ಎ ಪ್ರೌಡ್ ಪ್ರೈಮ್ ಮೆಂಬರ್ ಆಫ್ 10x ಗ್ರೋತ್ ಕ್ಲಬ್. ಅದರ ಜೊತೆಯಲ್ಲಿ ನೀವು 10x ಗ್ರೋತ್ ಕ್ಲಬ್ ಅದು ಪ್ರೈಮ್ ಮೆಂಬರ್ ಕೂಡ ಆಗಿ ಬಿಡ್ತೀರಾ. ನಿಮ್ಗೆ ಅಲ್ಲಿ ಸ್ಪೆಷಲ್ ರೆಕಗ್ನೇಷನ್ ಕೂಡ ಇದೆ, ಯಾಕಂದ್ರೆ ನೀವು ಪ್ರೈಮ್ ಮೆಂಬರ್, ಈಗ ಕ್ಲಬ್ ಅದು ಪ್ರೈಮ್ ಮೆಂಬರ್, ನಿಮ್ಗೆ ಸ್ಪೆಷಲ್ ರೆಕಗ್ನೇಷನ್ ಕೂಡ ಸಿಗುತ್ತೆ. ಚಲೋ ನೆಕ್ಸ್ಟ್ ಹೋಗ ಮುಂದೆ, ನೆಕ್ಸ್ಟ್ ಲೆವೆಲ್ ಇಲೈಟ್ ರಿಟೇಲರ್. ನೀವೇನಾದ್ರೂ 7,20,000, ನೀವು 7,20,000 ಮಾಡ್ಕೊಂಡು ನೀವು ಇಲೈಟ್ ರಿಟೇಲರ್ ಆದ್ರಿ ಅಂತಾದ್ರೆ ನಿಮಗೆ 12,000 ಕ್ಯಾಶ್ ಬ್ಯಾಕ್, ಸ್ಪೆಷಲ್ ಗಿಫ್ಟ್, ರಿಟೇಲ್ ಅಚೀವರ್ ಸಬ್ಮಿಟ್, ನ್ಯಾಷನಲ್ ಟ್ರಿಪ್. ಇದು ಮೊದಲಿಗೆ ಸಿಕ್ತಿತ್ತು ಆಲ್ರೆಡಿ. ಇವಾಗ ಅದರ ಜೊತೆಯಲ್ಲಿ ನಿಮಗೆ ಅಡಿಷನಲ್ ಆಗಿ ಎ ಲಕ್ಸುರಿ ಕ್ರೂಸ್ ಟ್ರಿಪ್ ಇನ್ಸ್ಟೆಡ್ ಆಫ್ ನ್ಯಾಷನಲ್ ಟ್ರಿಪ್. ನ್ಯಾಷನಲ್ ಟ್ರಿಪ್ ನ ಬದಲು ಕಂಪನಿ ನಿಮಗೆ ಒಂದು ಕ್ರೂಸ್ ಟ್ರಿಪ್ ಅನ್ನು ಆಫರ್ ಮಾಡ್ತಾ ಇದೆ. ಯಾವುದು 15,60,000 ಇತ್ತು, ಅದನ್ನ ಕಂಪನಿ ಕ್ರೂಸ್ ಟ್ರಿಪ್ ಆಫರ್ ಅನ್ನ ನಿಮಗೆ ಕೊಡ್ತಾ ಉಂಟು. ನೀವು ನಾರ್ಮಲ್ ನ್ಯಾಷನಲ್ ಟ್ರಿಪ್ ಹೋಗೋ ಬದಲು ನೀವು ಕ್ರೂಸ್ ಟ್ರಿಪ್ ಅಂದ್ರೆ ಗೊತ್ತಿರಬಹುದು ನಿಮಗೆ. ಗೊತ್ತಿಲ್ಲದ್ರೆ ನೋಡಿ, ಪಕ್ಕದಲ್ಲಿ ಇದೆಯಲ್ಲ ಇಮೇಜ್, ಸಮುದ್ರದಲ್ಲಿ ಒಂದು ದೊಡ್ಡ ತೇಲುವ 5 ಸ್ಟಾರ್ ಹೋಟೆಲ್ ಅಂತ ಅನ್ಕೊಳ್ಬಹುದು. ಒಂದು ತೇಲುವ 5 ಸ್ಟಾರ್ ಹೋಟೆಲ್ ಅಲ್ಲಿ ನೀವು ಕ್ರೂಸ್ ಅಲ್ಲಿ ನೀವು ಹೋಗಬಹುದು. ಆ ಕ್ರೂಸ್ ಟ್ರಿಪ್ ತಗೊಳ್ಬಹುದು 7,20,000. ಸರ್ ನಮ್ಮದು 10,80,000 ಆಗೋದಿಲ್ಲ ಅಂತ ಅನಿಸ್ತುಂಟಾ? ಪರವಾಗಿಲ್ಲ, ನೀವು 7,20,000 ಮಾಡಿಕೊಂಡು ನೀವು ಕ್ರೂಸ್ ಟ್ರಿಪ್ಪಿಗೆ ಹೋಗಿ. ಅದರ ಜೊತೆಯಲ್ಲಿ ನಿಮಗೆ ಬಿಕಮ್ ಎ ಪ್ರೌಡ್ ಪ್ರೈಮ್ ಮೆಂಬರ್ ಆಫ್ 10x ಗ್ರೋತ್ ಕ್ಲಬ್. ನೀವು 10x ಗ್ರೋತ್ ಕ್ಲಬ್ ಅದು ಕೂಡ ಮೆಂಬರ್ ಆಗ್ಬೋದು, ಅದು ಆಪ್ಷನ್ ನಿಮಗೆ ಸಿಗುತ್ತೆ. ಚಲೋ ನೆಕ್ಸ್ಟ್, ಅಚೀವ್ ಪ್ರೈಮ್ ರಿಟೇಲರ್. ಸರ್ ನಂದು ಅಷ್ಟು ಆಗೋದಿಲ್ಲ ಅಂತ ಏನಾದ್ರೂ ಇದೆಯಾ? ಚಲೋ ಅದಕ್ಕಿಂತ ಕಮ್ಮಿ ಮಾಡ್ತೀರಾ, 4,80,000 ಮಾಡ್ಕೊಂಡು ಪ್ರೈಮ್ ರಿಟೇಲರ್ ನೀವು ಆದ್ರಿ ಅಂತ ಆದ್ರೆ 10,000 ಕ್ಯಾಶ್ ಬ್ಯಾಕ್ ಇದೆ, ಸ್ಪೆಷಲ್ ಗಿಫ್ಟ್ ಇದೆ, ರಿಟೇಲ್ ಅಚೀವರ್ ಸಬ್ಮಿಟ್ ಇದೆ. ಇದು ಆಲ್ರೆಡಿ ಸಿಗ್ತಾವ. ಇದರ ಜೊತೆಯಲ್ಲಿ ಸ್ಪೆಷಲ್ ರೆಕಗ್ನೇಷನ್ ಅಲ್ಲಿ ಈ ಸರಿ ಕಂಪನಿ ನಿಮ್ಗೆ ಕೊಡ್ತಾ ಉಂಟು ಒಂದು ವಂಡರ್ಫುಲ್ ನ್ಯಾಷನಲ್ ಟ್ರಿಪ್ ಅನ್ನ. ನಿಮಗೆ ನ್ಯಾಷನಲ್ ಟ್ರಿಪ್ ಇಲ್ಲ ಪ್ರೈಮ್ ರಿಟೇಲರಿಗೆ, ಆದ್ರೆ ಈ ಸರಿ 4,80,000 ನಿಮಗೆ ಕಂಪನಿ ಒಂದು ನ್ಯಾಷನಲ್ ಟ್ರಿಪ್ ಅನ್ನ ಕೊಡ್ತಾ ಇದೆ. ಯಾವುದು? 7,20,000 ಸಿಗ್ತಾ ಉಂಟಲ್ವಾ, ಅದನ್ನ ಜಸ್ಟ್ 4,80,000 ರಿಟೇಲ್ ಮಾಡ್ಕೊಂಡ್ರೆ ಸಾಕು, ನೀವೊಂದು ವಂಡರ್ಫುಲ್ ನ್ಯಾಷನಲ್ ಟ್ರಿಪ್ ಅನ್ನ ರಿಸೀವ್ ಮಾಡ್ಕೊಳ್ಬಹುದು. ಇದೊಂದು ಮೈಂಡ್ ಬ್ಲೋಯಿಂಗ್ ಅಪಾರ್ಚುನಿಟಿ. ಸೊ ನಿಮಗೆ ಆಪ್ಷನ್ ಇದೆ 10,80,000 ಅದಿಲ್ವಾ, 7 lakhs ನಿಯರ್ಲಿ 720 ಸಮಥಿಂಗ್ ಅದಿಲ್ವಾ, 4,80,000 ಆಪ್ಷನ್ ಇದೆ ನಿಮ್ಮ ಹತ್ರ. ಎಲ್ಲದರಲ್ಲೂ ಬೆನಿಫಿಟ್ಸ್ ಇದೆ. ಇದರಲ್ಲಿ 480 ನೀವು ತಗೊಳ್ಳಿ ನ್ಯಾಷನಲ್ ಟ್ರಿಪ್, 720 ಕ್ರೂಸ್ ಟ್ರಿಪ್, 1080 ಸೀದಾ ಇಂಟರ್ನ್ಯಾಷನಲ್ ಟ್ರಿಪ್ ಜೊತೆಲಿ LED. ಸೊ ರಿಟೇಲರ್ಸಿಗೆ ಏನು ಕಮ್ಮಿ ಮಾಡಿಲ್ಲ ಕಂಪನಿ. ರಿಟೇಲರ್ಸಿಗೂ ಕೂಡ ಮೈಂಡ್ ಬ್ಲೋಯಿಂಗ್ ಬೆನಿಫಿಟ್ಸ್ ಅನ್ನ ಈ ಸರಿ ನಮ್ಮ ಕಂಪನಿ ಇಟ್ಟಿದೆ. ಚಲೋ ನೆಕ್ಸ್ಟ್, ಶೈನಿಂಗ್ ರಿಟೇಲರ್. ಸರ್ ಅದಕ್ಕಿಂತಲೂ ಕಮ್ಮಿ ಮಾಡ್ಕೊಳ್ತೇನೆ, ಆಯ್ತಪ್ಪ 3 ಲಕ್ಷ ಮಾಡ್ಕೋ, ಶೈನಿಂಗ್ ರಿಟೇಲರ್ ಆಗ್ತೀಯ. 6,000 ರಿವಾರ್ಡ್ ಪಾಯಿಂಟ್, ರಿಟೇಲ್ ಅಚೀವರ್ ಸಬ್ಮಿಟ್ ಜೊತೆಲಿ ಅಮೇಜಿಂಗ್ ಗಿಫ್ಟ್, ಇದಂತೂ ಇದ್ದದ್ದೇ. ಇದರ ಜೊತೆಯಲ್ಲಿ ಅಡಿಷನಲ್ ಆಗಿ ಈ ಸರಿ ಕಂಪನಿ 15,000 15,000 ಕ್ಯಾಶ್ ಬ್ಯಾಕ್ ರಿವಾರ್ಡ್ ಪಾಯಿಂಟ್ ಕೊಡ್ತಾ ಇದೆ. ಯಾವುದು 6 ಲಕ್ಷದಲ್ಲಿ ಸಿಗ್ಬೇಕಿತ್ತು, ಅದನ್ನ ಕಲಿ 3 ಲಕ್ಷದಲ್ಲಿ ಇಟ್ಟಿದೆ. 15,000 ಆಲೋಚನೆ ಮಾಡಿ, 15,000 ರಿವಾರ್ಡ್ ಪಾಯಿಂಟ್ ನೀವು ಪಡ್ಕೊಳ್ಬಹುದು. ಕ್ಯಾಶ್ ಬ್ಯಾಕ್ ರಿವಾರ್ಡ್ ಪಾಯಿಂಟ್ ಎಷ್ಟು? 6,000 ಸಿಗ್ಬೇಕಿದ್ದದ್ದು, ಆದ್ರೆ ಕಂಪನಿ ನಿಮಗೆ 15,000 ಕೊಡ್ತಾ ಇದೆ. ಅಂದ್ರೆ ನಿಯರ್ಲಿ ಎಷ್ಟಾಯ್ತಲ್ಲಿ 9,000 ರಿವಾರ್ಡ್ ಪಾಯಿಂಟ್ ನಿಮಗೆ ಅಡಿಷನಲ್ ಸಿಕ್ಕಿದೆ, ಎಕ್ಸ್ಟ್ರಾ ಸಿಕ್ಕಿದೆ. ಇದು ನಮ್ಮ ರಿಟೇಲರ್ಸ್. ಸೊ ಈ ಸರಿ ರಿಟೇಲಿಂಗ್ ಮಾಡ್ಕೊಂಡು ಬಿಸ್ನೆಸ್ ಮಾಡುವವರು ಚಾರ್ಜ್ ಅಪ್ ಆಗಿ ಇನ್ನು ಜಬರ್ದಸ್ತ್ ಆಗಿ ರಿಟೇಲಿಂಗ್ ಮಾಡ್ಕೊಂಡು ಹೋಗಿ
ಸೆಟ್ ಮಾಡ್ಕೊಳ್ಳಿ ಲೆವೆಲ್ ಅನ್ನ. ನಾನು ಹೇಳ್ತೇನೆ 10,80,000 ಟಾರ್ಗೆಟ್ ಫಿಕ್ಸ್ ಮಾಡಿ, ಎಲ್ಲರೂ ಇಂಟರ್ನ್ಯಾಷನಲ್ ಟ್ರಿಪ್ ತಗೊಳ್ಳಿ, ಎಲ್ಲರೂ ಒಂದೊಂದು ಟಿವಿ ತಗೊಳ್ಳಿ, LED ಟಿವಿ ತಗೊಳ್ಳಿ, ಮೈಂಡ್ ಬ್ಲೋಯಿಂಗ್ ಆಗಿ ಬಿಡ್ತದೆ. ಅದರಲ್ಲೇ ಇದು ಒಂದು ನಿಜವಾದ ಭಾಷೆ. ಚಲೋ, ಓಕೆ, ಇದಾಯ್ತು ನಮ್ಮ ಅಚೀವರ್ಸ್ಗೆ, ರಿಟೇಲ್ ಅಚೀವರ್ಸ್ಗೆ. ಅಂಡ್ ಇವಾಗ ನಾವು ಹೋಗುವ, ಲೆಟ್ಸ್ ಎಕ್ಸ್ಪ್ಲೋರ್ ದಿ ಪವರ್ಫುಲ್ ರಿವಾರ್ಡ್ಸ್ ಅಂಡ್ ರೆಕಗ್ನಿಷನ್ ಸಿಸ್ಟಮ್. ಟೀಮ್ ಬಿಲ್ಡ್ ಮಾಡುವವರಿಗೆ ಏನಿದೆ ಸರ್? ಟೀಮ್ ಬಿಲ್ಡ್ ಮಾಡುವವರಿಗೆ ಏನ್ ಕೊಡ್ತಿದ್ದೇವೆ? ಬನ್ನಿ ನೋಡುವ. ಟೀಮ್ ಬಿಲ್ಡ್ ಮಾಡುವವರಿಗೆ ಡಿಯರ್ ಲೈಫ್ ಹೆಸರು ಏನ್ ಕೊಡ್ತಾ ಇದೆ ನಮ್ಮ ರೆಕಗ್ನಿಷನ್ ಅಲ್ಲಿ? 2 ಕ್ಯಾಟಗರಿನ ನಾವು ಹೆಸರಿ ಮಾಡಿದ್ದೇವೆ ಟೀಮ್ ಬಿಲ್ಡ್ ಮಾಡುವವರಿಗೆ. 2 ಕ್ಯಾಟಗರಿ ಯಾವುದೆಲ್ಲ? ಒಂದು ರೈಸಿಂಗ್ ಪರ್ಫಾರ್ಮರ್, ಮತ್ತೊಂದು ಶೈನಿಂಗ್ ಪರ್ಫಾರ್ಮರ್. ಟೀಮ್ ಬಿಲ್ಡ್ ಮಾಡುವವರಿಗೆ 2 ಕ್ಯಾಟಗರಿ, ಒಂದು ರೈಸಿಂಗ್ ಪರ್ಫಾರ್ಮರ್, ಮತ್ತೊಂದು ಶೈನಿಂಗ್ ಪರ್ಫಾರ್ಮರ್. ರೈಸಿಂಗ್ ಪರ್ಫಾರ್ಮರ್ ಅಂದ್ರೆ ಯಾರು? 21 ಡಿಸೆಂಬರ್ ಇಂದ ಬರುವಂತ 31 ಮಾರ್ಚ್ 2027 ತನಕ, ಅಂದ್ರೆ ನೆಕ್ಸ್ಟ್ ಈ ವರ್ಷದ ಫೈನಾನ್ಷಿಯಲ್ ಇಯರ್ ಎಂಡ್, ಅಂದ್ರೆ ನೆಕ್ಸ್ಟ್ ಇಯರ್ ಮಾರ್ಚ್ 31 ತನಕ ಯಾರೆಲ್ಲ ಜಾಯಿನ್ ಅಂತ ಅವ್ರೆಲ್ಲರಿಗೆ ರೈಸಿಂಗ್ ಪರ್ಫಾರ್ಮರ್ಸ್ ಅಂತ ನಾವು ಕರಿತೇವೆ. ಅದೊಂದು ಕ್ಯಾಟಗರಿ, ಅವರಿಗೆ ಬೇರೆ ಟಾರ್ಗೆಟ್. ಶೈನಿಂಗ್ ಪರ್ಫಾರ್ಮರ್ ಅಂದ್ರೆ 21 ಡಿಸೆಂಬರ್ 2024 ಗಿಂತ ಮೊದಲು ಜಾಯಿನ್ ಆದ ಎಲ್ಲರೂ ಕೂಡ ಅದರಲ್ಲಿ ಬರ್ತಾರೆ. ತುಂಬಾ ಸಿಂಪಲ್. 21 ಡಿಸೆಂಬರ್ 2024 ಇಂದ ಜಾಯಿನ್ ಆದವರು ಆಗುವಂತ ನ್ಯೂ ಯಾರೆಲ್ಲಾಗ್ತಾರೋ ಎಲ್ಲರೂ ಕೂಡ ರೈಸಿಂಗ್ ಪರ್ಫಾರ್ಮರ್. ಆದ್ರೆ 21 ಡಿಸೆಂಬರ್ 2024 ನ ಮೊದಲು ಜಾಯಿನ್ ಆದ ಎಲ್ಲರೂ ಕೂಡ, ಇನ್ಕ್ಲೂಡಿಂಗ್ ವಿಜಯ್ ಸರ್, ಶ್ರೀಪಾದ್ ಸರ್, ಮಂಜುನಾಥ್ ಸರ್, ಉಚ್ಚಿಲ್ ಸರ್, ಮಾಣಿಕ್ ಸರ್, ಎಲ್ಲರೂ ಕೂಡ ಶೈನಿಂಗ್ ಪರ್ಫಾರ್ಮರ್ಸ್. 2 ರೀತಿಯ ಕ್ಯಾಟಗರಿ ಕಂಪನಿ. ಈಗ ಮೊದಲಿಗೆ ನೋಡುವ ರೈಸಿಂಗ್ ಪರ್ಫಾರ್ಮರ್ಗೆ ಏನ್ ಬೆನಿಫಿಟ್ಸ್ ಇದೆ. ರೈಸಿಂಗ್ ಪರ್ಫಾರ್ಮರ್ ಅಚೀವ್ ಲೆವೆಲ್ 2 ಅಂದ್ರೆ 15 ಪಾಯಿಂಟ್ಸ್. ಅದು ಮುಂದೋಗ್ಲಿ ಮಂಜುನಾಥ್, ಅದು ಕಂಪ್ಲೀಟ್ ಮಾಡಿ ಹಾಕಿಬಿಡಿ. ಹಾ, ಓಕೆ. ಒಬ್ಬ ರೈಸಿಂಗ್ ಪರ್ಫಾರ್ಮರ್ ಲೆವೆಲ್ 2 ಅನ್ನ ರೀಚ್ ಮಾಡ್ಕೊಂಡ್ರೆ, ಅಂದ್ರೆ 21 ಡಿಸೆಂಬರ್ 2024 ನ ನಂತರ ಜಾಯಿನ್ ಆಗಿದ್ದಾರೆ ಅಂತ ಯಾರ ಬೇಕಾದ್ರು, ಅಥವಾ ಈ ವರ್ಷದಲ್ಲಿ ಜಾಯಿನ್ ಆಗುವಂತ ಹೊಸಬರು, ಅವ್ರು ಯಾರು ಬೇಕಾದ್ರೂ ಕೂಡ 15 ಪಾಯಿಂಟ್, ಹೊಸ 15 ಪಾಯಿಂಟ್ ಅನ್ನ ಈ ವರ್ಷದಲ್ಲಿ ಮಾಡ್ಕೊಂಡ್ರೆ ಅವರಿಗೆ ಆಲ್ರೆಡಿ 30,000 ಮ್ಯಾಚಿಂಗ್ ಬೋನಸ್ ಸಿಗುತ್ತೆ, 5,000 ಲೀಡರ್ಶಿಪ್ ಬೋನಸ್, 5,000 ರಾಯಲ್ಟಿ ಬೋನಸ್. ಅಂದ್ರೆ ನೇರ 40,000 ರೂಪಾಯಿದು ಅವರು ಅರ್ನ್ ಮಾಡ್ಲಿಕ್ಕೆ ಆಲ್ರೆಡಿ ಬೆನಿಫಿಟ್ ಅವರಿಗೆ ಇದೆ. ಅದರ ಜೊತೆ ಅಡಿಷನಲ್ ಆಗಿ ರೈಸಿಂಗ್ ಪರ್ಫಾರ್ಮರ್ಗೆ ಕಂಪನಿ ಕೊಡ್ತಾ ಉಂಟು 5,000 ರೂಪಾಯಿ, 5,000 ಅದ್ದು ಕ್ಯಾಶ್ ಬ್ಯಾಕ್ ರಿವಾರ್ಡ್ ಪಾಯಿಂಟ್. ಅವರಿಗೆ 5,000 ಕ್ಯಾಶ್ ಬ್ಯಾಕ್ ರಿವಾರ್ಡ್ ಪಾಯಿಂಟ್ ಜೊತೆಯಲ್ಲಿ ಒಂದು ಪ್ರೀಮಿಯಂ ಲೈಫ್ ಸ್ಟೈಲ್ ಗಿಫ್ಟ್, ಅವ್ರಿಗೊಂದು ಪ್ರೀಮಿಯಂ ಲೈಫ್ ಸ್ಟೈಲ್ ಗಿಫ್ಟ್ ಕೂಡ ಕಂಪನಿ. ಸೊ ಈ 2 ಖಾಲಿ 15 ಪಾಯಿಂಟ್ ಮಾಡ್ಕೊಂಡು, ನೀವು 15 ಪಾಯಿಂಟ್ ಯಾರು ಮಾಡ್ಕೊಂಡ್ರಿ 24 ಡಿಸೆಂಬರ್ 2024 ನ ನಂತರ ಜಾಯಿನ್ ಆದವರು, ಅವರಿಗೆ ಆರಾಮಾಗಿ ಈ ಬೆನಿಫಿಟ್ಸ್ ಅನ್ನ 5,000 CRP, ಒಂದು ಪ್ರೀಮಿಯಂ ಲೈಫ್ ಸ್ಟೈಲ್ ಗಿಫ್ಟ್, ಇದೆರಡನ್ನ ಕೂಡ ಅವರು ಪಡ್ಕೊಳ್ಬಹುದು. ನೆಕ್ಸ್ಟ್ ಲೆವೆಲ್ 3 ಮಾಡ್ಕೊಂಡ್ರೆ 30 ಪಾಯಿಂಟ್ ಮಾಡ್ಕೊಂಡ್ರಿ. ಲೆವೆಲ್ 3 ಯಲ್ಲಿ 30 ಪಾಯಿಂಟ್ ಮಾಡ್ಕೊಂಡ್ರಿ, ಅವರಿಗೆ ಮ್ಯಾಚಿಂಗ್ ಬೋನಸ್ ಅಲ್ಲಿ 60,000 ಸಿಗ್ಲಿಕ್ಕಿದೆ, ಲೀಡರ್ಶಿಪ್ ಬೋನಸ್ ಅಲ್ಲಿ 10,000, ಲಾಯಲ್ಟಿ 10,000, ಟೋಟಲ್ 80,000 ಇನ್ಕಮ್ ಅವರಿಗೆ ಆಲ್ರೆಡಿ ಸಿಗ್ತಾ ಇದೆ. ಅಡಿಷನಲ್ ಆಗಿ ಸರಿ ಕಂಪನಿ ಅವ್ರಿಗೆ ಏನ್ ಕೊಡ್ತಿದೆ? ವಾವ್ ಫ್ರೆಂಡ್ಸ್, ಕ್ರೂಸ್ ಟ್ರಿಪ್ ಆಫರ್ 7,500 ಅವರಿಗೆ ಕ್ಯಾಶ್ ಬ್ಯಾಕ್ ರಿವಾರ್ಡ್ ಪಾಯಿಂಟ್ ಕೊಡ್ತಾ ಉಂಟು. ಅದರ ಜೊತೆಯಲ್ಲಿ ಒಂದು ಮೈಂಡ್ ಬ್ಲೋಯಿಂಗ್ ಎಕ್ಸೈಟಿಂಗ್ ಕ್ರೂಸ್ ಟ್ರಿಪ್ ಅನ್ನ ಪಡ್ಕೊಳ್ಬಹುದು. ನೀವು ಆಲೋಚಿಸಿ, ಕ್ರೂಸ್ ಟ್ರಿಪ್ ಅನ್ನ 30 ಪಾಯಿಂಟ್ ಎಲ್ಲಿ ಕೊಡ್ತಾರೆ? ಒಂದು ವರ್ಷ ಇದೆ ನಿಮ್ ಕೈಯಲ್ಲಿ. 21 ಡಿಸೆಂಬರ್ 2024 ನಂತರ ಜಾಯಿನ್ ಆದ ಎಲ್ರಿಗೆ ಸಹ ಪೂರಾ ಒಂದು ವರ್ಷ ನಿಮ್ಮ ಹತ್ರ ಬಿದ್ದಿದೆ ಈ ಫೈನಾನ್ಷಿಯಲ್ ಇಯರ್ ಅಲ್ಲಿ. ಮಾರ್ಚ್ 31, 2027 ತನಕ ನಿಮ್ಮ ಹತ್ರ ಟೈಮ್ ಇದೆ. ನೀವು ಖಾಲಿ 30 ಪಾಯಿಂಟ್ ಮಾಡ್ಕೊಳ್ಬೇಕು. ನೀವು 30 ಪಾಯಿಂಟ್ ಈ ವರ್ಷದಲ್ಲಿ ನೀವು ಮಾಡ್ಕೊಂಡ್ರಿ ಅಂದ್ರೆ ನಿಮಗೆ ಕಂಪನಿ 7,500 ಕ್ಯಾಶ್ ಬ್ಯಾಕ್ ರಿವಾರ್ಡ್ ಪಾಯಿಂಟ್ ಜೊತೆಯಲ್ಲಿ ಒಂದು ಮೈಂಡ್ ಬ್ಲೋಯಿಂಗ್ ಎಕ್ಸೈಟಿಂಗ್ ಕ್ರೂಸ್ ಟ್ರಿಪ್
ಪ್ಲಸ್ ನೀವು ಪ್ರೈಮ್ ಮೆಂಬರ್ ಕ್ಲಬ್ಬಿಗೂ ಆಡ್ ಆಗ್ತೀರಾ. ನೀವು ನಾನು ಹೇಳಿದ್ನಲ್ಲ ಪ್ರೈಮ್ ಮೆಂಬರ್ ಕ್ಲಬ್, ಆ ಪ್ರೈಮ್ ಮೆಂಬರ್ ಕ್ಲಬ್ಗೂ ನೀವು ಆಡ್ ಆಗ್ತೀರಾ. ಅದರಲ್ಲಿ ನಿಮಗೆ ಸ್ಪೆಷಲ್ ರೆಕಗ್ನೇಷನ್ ಸಿಗ್ಲಿಕ್ಕಿದೆ ಅಲ್ವಾ, ಅದು ಕೂಡ ನಿಮಗೆ ಸಿಗ್ತಾ ಇದೆ. ಸೊ ದಿಸ್ ಈಸ್ ಎ ಮೈಂಡ್ ಬ್ಲೋಯಿಂಗ್ ಆಪರ್ಚುನಿಟಿ, ಮೈಂಡ್ ಬ್ಲೋಯಿಂಗ್ ಆಪರ್ಚುನಿಟಿ. ರೈಸಿಂಗ್ ಪರ್ಫಾರ್ಮರ್ಸ್ಗೆ ಅದು ಲೆವೆಲ್ 3 ಮಾಡು. ಸೊ ಇದರಲ್ಲಿ ಯಾರೆಲ್ಲ ಮಾಡ್ಕೊಳ್ಬೇಕಂತಿದ್ದೀರಿ ಹೇಳಿ ನನಗೆ. ನೀವು ಸರ್ ನಾನು ರೈಸಿಂಗ್ 3 ಅಂದ್ರೆ ರೈಸಿಂಗ್ ಪರ್ಫಾರ್ಮರ್ ಕ್ಯಾಟಗರಿಲಿ ಬರ್ತೇನೆ ನಾನು. ನಂದು ಜಾಯ್ನಿಂಗ್ 21 ಡಿಸೆಂಬರ್ ನಂತರ ಆಗಿದೆ. ನಾನು ಈ ವರ್ಷದಲ್ಲಿ ಈ 30 ಪಾಯಿಂಟ್ ಮಾಡಿಕೊಂಡು ಈ ಬೆನಿಫಿಟ್ಸ್ ಅನ್ನ ಕ್ರೂಸ್ ಟ್ರಿಪ್ ಅಂತ ತಗೊಳ್ತೇನೆ ಸರ್. ನಿಮ್ಮ ಇಡೀ ಫ್ಯಾಮಿಲಿ ಬಿಡಿ, ನಿಮ್ಮ ಇಲ್ದನಕ ಜನರೇಷನ್ ಈ ಕ್ರೂಸ್ ಟ್ರಿಪ್ ಯಾರು ಹೋಗಿರ್ಲಿಕ್ಕಿಲ್ಲ. ಆ ಕ್ರೂಸ್ ಟ್ರಿಪ್ಪಿಗೆ ನಾನು ಹೋಗ್ಬೇಕಂತಿದ್ದೇನೆ ಅಂತ ಯಾರೆಲ್ಲ ಇದ್ದೀರಿ ಅನ್ಮ್ಯೂಟ್ ಮಾಡಿ ಹೇಳಿ. ಯಾರೆಲ್ಲ ಹೋಗ್ಲಿಕ್ಕಿದ್ದೀರಾ? ಯಾರು ಈ ಲೆವೆಲ್ ಅಚೀವ್ ಮಾಡ್ಬೇಕಂತಿದ್ದೀರಾ? ಎಸ್ ಸರ್, ನಾನಿದ್ದೀನಿ ಸರ್. ವೆರಿ ಗುಡ್. ಬಸವರಾಜ್ ಓಕೆ, ಸಚಿನ್ ಓಕೆ, ಓಕೆ ಓಕೆ ಓಕೆ. ಪುಣ್ಯವತಿ ಮೇಡಮ್, ರೇಣುಕಾ ಮೇಡಮ್, ಗುಡ್ ಗುಡ್. ತುಂಬಾ ಮಂದಿ ಇದ್ದಾರೆ, ತುಂಬಾ ಮಂದಿ. ಫ್ರೆಂಡ್ಸ್, ನಿಮಗೆ ಎಷ್ಟು ಒಳ್ಳೆ ಬೆನಿಫಿಟ್ ಆಫರ್ ಯಾವತ್ತು ಸಿಗಲ್ಲ. ನಿಮ್ದು ಇನ್ಕಮ್ ಆಗ್ತದೆ, ಅದು ಬಿಟ್ಟು ನಿಮಗೆ ಇದೆಲ್ಲ ಬೆನಿಫಿಟ್. ಸೊ ಬಿಡ್ಲಿಕ್ಕೆ ಹೋಗ್ಬೇಡಿ, ಫೈಟ್ ಮಾಡಿ ಮಾಡ್ಕೊ. ಚಲೋ ಮುಂದೆ ಹೋಗುವ. ನೆಕ್ಸ್ಟ್ ಲೆವೆಲ್ 4 ಮಾಡ್ಕೊಂಡ್ರೆ 60 ಪಾಯಿಂಟ್ ಮಾಡ್ಕೊಂಡು ನೀವೇನಾದ್ರೂ ಲೆವೆಲ್ 4 ಮಾಡ್ಕೊಂಡ್ರಿ ಅಂತ ಆದ್ರೆ 1,57,000 ರೂಪಾಯಿ ನಿಮ್ದು ಇನ್ಕಮ್ ಆಗುತ್ತೆ ಆಲ್ರೆಡಿ. ಬಟ್ ಅದರ ಜೊತೆಯಲ್ಲಿ ಅಡಿಷನಲ್ ಆಗಿ ನಿಮಗೆ ಕಂಪನಿ ವಾವ್ 10,000 ರೂಪಾಯಿದು ಕ್ಯಾಶ್ ಬ್ಯಾಕ್ ರಿವಾರ್ಡ್ ಪಾಯಿಂಟ್, ಅದರ ಜೊತೆಯಲ್ಲಿ ಒಂದು ಇಂಟರ್ನ್ಯಾಷನಲ್ ಟ್ರಿಪ್ ಸಿಗುತ್ತೆ. ಫಾರಿನ್ ಹೋಗ್ಬೋದು ನೀವು 60 ಪಾಯಿಂಟ್ ಅಲ್ಲಿ. 60 ಪಾಯಿಂಟ್ ಅಲ್ಲಿ ಫಾರಿನ್ ಟ್ರಿಪ್ ಇಲ್ಲ, 250 ಪಾಯಿಂಟ್ ಅಲ್ಲಿ ಫಾರಿನ್ ಟ್ರಿಪ್. ಫಾರಿನ್ ಟ್ರಿಪ್ ಎಷ್ಟರಲ್ಲಿ? 250ರಲ್ಲಿ. ಬಟ್ ಈ ಸರಿ 21 ಡಿಸೆಂಬರ್ನ ನಂತರ ಜಾಯಿನ್ ಆದ ಯಾವುದೇ ಡಿಸ್ಟ್ರಿಬ್ಯೂಟರ್ ಈ ಸರಿ ಏನಾದ್ರು 60 ಪಾಯಿಂಟ್ ಮಾಡ್ಕೊಂಡ್ರಿ ನೀವು ಸೀದಾ ಫಾರಿನಿಗೆ ಹೋಗ್ಬೋದು. ಅದು ಮಲೇಷ್ಯಾ ಆಗಿರ್ಬೋದು, ಥೈಲ್ಯಾಂಡ್ ಆಗಿರ್ಬೋದು, ದುಬೈ ಆಗಿರ್ಬೋದು, ಯಾವುದೇ ಒಂದು ವಂಡರ್ಫುಲ್ ಜಾಗ ಆಗಿರ್ಬೋದು, ಫಾರಿನಿಗೆ ಹೋಗ್ಬೋದು ಫ್ರೆಂಡ್ಸ್. ಫ್ಲೈಟ್ ಹತ್ಕೊಂಡು ಫಾರಿನಿಗೆ ಹೋಗುವಂತ ಬೆನಿಫಿಟ್. ವಾ ಎಂತ ಆಫರ್ ಇದೆ, ನನಗೆ ಬಿಲೀವ್ ಮಾಡ್ಲಿಕ್ಕೆ ಆಗ್ತಿಲ್ಲ ಇದೆಲ್ಲ ಕೊಡ್ಲಿಕ್ಕೆ ಆಗುತ್ತಾ ಅಂತ. ಅಷ್ಟು ಮಾತ್ರ ಅಲ್ಲದೆ ನೀವು ಪ್ರೈಮ್ ಮೆಂಬರ್ ಕ್ಲಬ್ ಅದ್ದು ಮೆಂಬರ್ ಆಗ್ಬೋದು, ಪ್ರೈಮ್ ಮೆಂಬರ್ ಆಗ್ಬೋದು. ನಮ್ಮ 10x ಗ್ರೋತ್ ಕ್ಲಬ್ ಅದ್ದು ನೀವು ಪ್ರೈಮ್ ಮೆಂಬರ್ ಆಗ್ಬೋದು. ಸೊ ನಿಮಗೆ ರೆಕಗ್ನಿಷನ್ ಕೂಡ ಸ್ಪೆಷಲ್ ಆಗಿ ಜಬರ್ದಸ್ತ್ ಆಗಿ ಸಿಗುತ್ತೆ. ಅದೇಗಂತ ಮುಂದೆ ಹೇಳ್ತಾರೆ, ಓಕೆನಾ. ಸೊ ಲೆವೆಲ್ 4 ಅಲ್ಲಿ 60 ಪಾಯಿಂಟ್ ಮಾಡ್ಕೊಂಡು ಫಾರಿನ್ ಟ್ರಿಪ್ ಹೋಗ್ಬೇಕಂತ ಯಾರೆಲ್ಲ ಅನ್ಕೊಂಡಿದ್ದೀರಿ? ಯಾರೆಲ್ಲ ಇದ್ದೀರಿ ಇಲ್ಲಿ? ಸರ್ ಲೆವೆಲ್ 4 ಮಾಡ್ಕೊಂಡು ಫಾರಿನ್ ಹೋಗೋದು ನಾನು ಅಷ್ಟೇ. ಅವ್ರಿಗೆ ಬಿಲೀವ್ ಮಾಡ್ಲಿಕ್ಕೆ ಆಗ್ತಿಲ್ಲ ಸರ್, ನಿಜ ಹೇಳ್ತಿದ್ದೀರಾ? ಅಲ್ಲ ನಾವು 60 ಮಾಡ್ಕೊಂಡ್ರೆ ನಮ್ಗೆ ಫಾರಿನ್ ಟ್ರಿಪ್ ಕಳಿಸ್ತಿದ್ದೀರಾ? ನಿಜ 250 ಪಾಯಿಂಟ್ ಮಾಡ್ಕೊಂಡ್ರೆ ಸಿಗುವಂತದನ್ನ 60 ಪಾಯಿಂಟ್ ಅಲ್ಲಿ ಯಾರಿಗೆ ಕೊಡ್ತಾರೆ? ತಲೆ ಸರಿ ಅಷ್ಟೇ. ನಾವು ಕೊಡ್ತೀವಿ, ತಲೆ ಸರಿ ಉಂಟು ಆದ್ರೂ ಕೊಡ್ತಿದ್ದೇವೆ. ಇನ್ಕಮ್ ಮಾಡ್ಲಿ, ಬೆಳಿಲಿ ಅಷ್ಟೇ. ಗ್ರೋತ್ ಮಾಡ್ಬೇಕು ನಾವು ಅಷ್ಟೇ. ಆಲ್ ದಿ ಬೆಸ್ಟ್ ಮಾಡಿ, ಆಲ್ ದಿ ಬೆಸ್ಟ್. ಇದಾಯ್ತು ನಮ್ಮ ರೈಸಿಂಗ್ ಪರ್ಫಾರ್ಮರ್ಸ್. 21 ಡಿಸೆಂಬರ್ ನಂತರ ಜಾಯ್ನ್ ಆದವರಿಗೆ ಈ ಆಫರ್. ಈಗ ಅದರ ಬಿಫೋರ್ ಜಾಯ್ನ್ ಆದವರು 21 ಡಿಸೆಂಬರ್ 2024 ಅದಕ್ಕಿಂತ ಮೊದಲು ಜಾಯ್ನ್ ಆದವರಿಗೆ ಅವ್ರಿಗೇನಿದೆ ಸರ್, ಅವ್ರನ್ನ ಶೈನಿಂಗ್ ಪರ್ಫಾರ್ಮರ್ಸ್ ಅಂತ ಕರಿತೇವೆ. ಅವರೇನಾದ್ರು ಲೆವೆಲ್ 3 ರೀಚ್ ಮಾಡ್ಕೊಂಡು 30 ಪಾಯಿಂಟ್ ಮಾಡ್ಕೊಂಡ್ರೆ, ಲೆವೆಲ್ 3 ಅಲ್ಲಿ ನೀವು 30 ಪಾಯಿಂಟ್ ಮಾಡ್ಕೊಂಡ್ರೆ ಅವರಿಗೆ 80,000 ರೂಪಾಯಿ ತನಕ ಇನ್ಕಮ್ ಆಗುತ್ತೆ. ಅದರ ಜೊತೆ ಅಡಿಷನಲ್ ಆಗಿ ಕಂಪನಿ ನಮ್ಮ 10x ಗ್ರೋತ್ ಅಲ್ಲಿ ಅವರಿಗೆ 5,000 ರೂಪಾಯಿದು ಕ್ಯಾಶ್ ಬ್ಯಾಕ್ ರಿವಾರ್ಡ್ ಪಾಯಿಂಟ್ ಜೊತೆಯಲ್ಲಿ ಒಂದು ಪ್ರೀಮಿಯಂ ಲೈಫ್ ಸ್ಟೈಲ್ ಗಿಫ್ಟ್ ಕೊಡ್ತಾ ಉಂಟು. ಖಾಲಿ 30 ಪಾಯಿಂಟಿಗೆ. ಅದು ವಾಚ್ ಆಗಿರ್ಬೋದು, ಮೊಬೈಲ್ ಆಗಿರ್ಬೋದು, ವಾಟ್ ಎವರ್, ನನಗೆ ಗೊತ್ತಿಲ್ಲ. ಒಂದು ಪ್ರೀಮಿಯಂ ಲೈಫ್ ಸ್ಟೈಲ್ ಗಿಫ್ಟ್. ಅದರ ಜೊತೆಯಲ್ಲಿ
ಬಿಕಮ್ ಎ ಪ್ರೌಡ್ ಪ್ರೈಮ್ ಮೆಂಬರ್ ಆಫ್ ದಿ 10x ಗ್ರೋತ್ ಕ್ಲಬ್. ನೀವು 10x ಗ್ರೋತ್ ಕ್ಲಬ್ ಅದು ಕೂಡ ಪ್ರೈಮ್ ಮೆಂಬರ್ ಆಗಬಹುದು. ಬೆನಿಫಿಟ್ ಇದೆ ಕೂಡ. ಓಕೆನಾ? ಚಲೋ ನೆಕ್ಸ್ಟ್, ಶೈನಿಂಗ್ ಪರ್ಫಾರ್ಮರ್ಸ್ ಅಲ್ಲಿ ನೀವು ಲೆವೆಲ್ 4 ಮಾಡ್ಕೊಂಡ್ರೆ 60 ಪಾಯಿಂಟ್ ನೀವು ಮಾಡ್ಕೊಂಡ್ರೆ 30 ಪಾಯಿಂಟ್ ಅಲ್ಲಿ ಪಾಯಿಂಟ್ ನ ಜಾಗದಲ್ಲಿ ನೀವು 60 ಪಾಯಿಂಟ್ ಮಾಡ್ಕೊಂಡ್ರೆ 21 ಡಿಸೆಂಬರ್ 2024 ಅದಕ್ಕಿಂತ ಮೊದಲು ಜಾಯಿನ್ ಆಗಿದ್ದೀರಿ ಅಂಡ್ ನೀವು 60 ಪಾಯಿಂಟ್ ಈ ವರ್ಷದಲ್ಲಿ ಮಾಡ್ಕೊಂಡ್ರಿ. ತುಂಬಾ ಮಂದಿದು ಟಾರ್ಗೆಟ್ ಇದೆ 60 ಪಾಯಿಂಟ್ ಮಾಡ್ಕೊಂಡ್ರಿ ಅಂದ್ರೆ ನಿಮಗೆ 1,57,000 ರೂಪಾಯಿ ಇನ್ಕಮ್ ಆಲ್ರೆಡಿ ಆಗ್ತಾ ಉಂಟು. ಅದರ ಜೊತೆಯಲ್ಲಿ ವಾವ್ 7,500 ಕ್ಯಾಶ್ ಬ್ಯಾಕ್ ರಿವಾರ್ಡ್ ಪಾಯಿಂಟ್ ಪ್ಲಸ್ ಒಂದು ಎಕ್ಸೈಟಿಂಗ್ ಕ್ರೂಸ್ ಟ್ರಿಪ್ ಆಫರ್. ನೀವು ಕೂಡ ನೋಡ್ತಿದ್ರಿ ಕ್ರೂಸ್ ಅಲ್ಲಿ ಇದೆ. ಆ ಕ್ರೂಸ್ ಅಲ್ಲಿ ನೀವು ಹೋದ್ರೆ ಹೇಗಿರ್ಬೋದು ಆಲೋಚಿಸಿ. 5 ಸ್ಟಾರ್ ಹೋಟ್ಲಿಗಿಂತ ಕಮ್ಮಿ ಇರುವುದಿಲ್ಲ. ಸಮುದ್ರದಲ್ಲಿ ತೇಲ್ತಾ ಇರುತ್ತೆ. ಅದರ ಒಳಗಡೆ ಕ್ಲಬ್ ಆಗಿರ್ಬೋದು, ಒಳಗಡೆಯಲ್ಲಿ ಗೇಮ್ಸ್, ಥಿಯೇಟರ್, ಹೋಟೆಲ್ ಪ್ರತಿಯೊಂದು ಅದರ ಒಳಗಡೆ ಇದೆ. ಅಂತ ಒಂದು ಕ್ರೂಸ್ ಅನ್ನ ನೀವು ಎಂಜಾಯ್ ಮಾಡಬಹುದು. ಪ್ಲಸ್ ನೀವು ಪ್ರೈಮ್ ಮೆಂಬರ್ ಆಗಬಹುದು. 10x ಗ್ರೋತ್ ಕ್ಲಬ್ ಬದ್ದು ಪ್ರೈಮ್ ಮೆಂಬರ್ ಕೂಡ. ಸೊ ಇದರಲ್ಲಿ ಯಾರೆಲ್ಲ ಹೋಗ್ಬೇಕಂತಿದ್ದೀರಿ? ಇದರೆಲ್ಲ ಸ್ವಲ್ಪ ಸೀನಿಯರ್ ಅವ್ರು ಬರ್ತಾರೆ. ಯಾರ್ದು ಜಾಯಿನ್ ಸ್ವಲ್ಪ ದಿನ ಆಯ್ತು ಅಂತವ್ರು ಯಾರೆಲ್ಲ ಇದ್ರಲ್ಲಿ ಹೋಗ್ಬೇಕಂತಿದ್ದೀರಿ? ಯಾರ್ದೆಲ್ಲ ಜಾಯ್ನಿಂಗ್ 21 ಡಿಸೆಂಬರ್ನ ಬಿಫೋರ್ ಆಗಿದೆ ಅವರಿಗೆ ಮಾತ್ರ ಇದು. ಸೊ ಚಲೋ, ಆಲ್ ದಿ ಬೆಸ್ಟ್, ಒಳ್ಳೇದಾಗ್ಲಿ, ಮಾಡ್ಕೊಳ್ಳಿ. 60 ಪಾಯಿಂಟ್ ಕ್ರೂಸ್ ಟ್ರಿಪ್ ಯಾರು ಕೊಡಲ್ಲ ನಮ್ಗೆ. ನಾವು ಕೊಡ್ತಿದ್ದೇವೆ, ಯೂಸ್ ಮಾಡ್ಕೊಳ್ಳಿ ಅದನ್ನ. ಚಲೋ ನೆಕ್ಸ್ಟ್ ಮುಂದೆ ಲೆವೆಲ್ 5 125 ಪಾಯಿಂಟ್ ಮಾಡ್ಕೊಂಡ್ರೆ ಏನ್ ಸಿಗುತ್ತೆ ಸರ್? 60 ಪಾಯಿಂಟ್ ಮಾಡ್ಕೊಂಡ್ರೆ ಕ್ರೂಸ್ ಟ್ರಿಪ್ 125 ಪಾಯಿಂಟ್ ಮಾಡ್ಕೊಂಡ್ರೆ ಇನ್ಕಮ್ 3,40,000 ಆಲ್ರೆಡಿ ಆಗ್ತದೆ. ಅದರ ಜೊತೆ ಕಂಪನಿ ನಿಮಗೆ ಕೊಡ್ತಾ ಇದೆ 10,000 ಕ್ಯಾಶ್ ಬ್ಯಾಕ್ ರಿವಾರ್ಡ್ ಪಾಯಿಂಟ್ ಪ್ಲಸ್ ಒಂದು ಇಂಟರ್ನ್ಯಾಷನಲ್ ಟ್ರಿಪ್. ಫಾರಿನಿಗೆ ಹೋಗ್ಬೋದು. ನೀವು 125 ಪಾಯಿಂಟ್ ಮಾಡ್ಕೊಂಡು ಫಾರಿನಿಗೆ ಹೋಗ್ಬೋದು. ನಿಮ್ಮ ಹತ್ರ ಟೀಮ್ ಇದೆ. 21 ಡಿಸೆಂಬರ್ ಬಿಫೋರ್ ಜಾಯ್ನ್ ಆಗಿದ್ದೀರ ಅಂತ ಹೇಳಿದ್ರೆ ನಿಮ್ಮ ಹತ್ರ ಸ್ವಲ್ಪ ಟೀಮ್ ಇದೆ. ನಿಮ್ಮ ಕೆಳಗಡೆ ತುಂಬಾ ಮಂದಿ ವರ್ಕ್ ಮಾಡ್ತಿರ್ತಾರೆ. ಅಂಡ್ ನೀವು ಅದೆಲ್ಲ ಟೀಮ್ ಅನ್ನು ತಗೊಂಡು ಜಸ್ಟ್ 125 ಪಾಯಿಂಟ್ ಈ ವರ್ಷದಲ್ಲಿ ಮಾಡ್ಕೊಂಡ್ರಿ ಅಂದ್ರೆ, ಹೊಸ 125 ಪಾಯಿಂಟ್ ಮಾಡ್ಕೊಂಡ್ರಿ ಅಂತಾದ್ರೆ ಫ್ರೆಂಡ್ಸ್, ನೀವು ಫಾರಿನಿಗೆ ಹೋಗ್ಬೋದು. ಅದು ಮಲೇಷಿಯಾನ, ದುಬೈ, ಹಾಂಗ್ಕಾಂಗ್, ಸಿಂಗಾಪುರ, ಥೈಲ್ಯಾಂಡ್ ಗೊತ್ತಿಲ್ಲ. ಬಟ್ ನೀವು ಫ್ಲೈಟ್ ಹತ್ತಬಹುದು. ಏರ್ಪೋರ್ಟ್ ಅಲ್ಲಿ ಕುತ್ಕೊಂಡು ವಿಡಿಯೋ ಕಾಲ್ ಮಾಡಿ ನಿಮ್ಮ ಅಮ್ಮನಿಗೆ, ನಿಮ್ಮ ಅಪ್ಪನಿಗೆ ಮಾತಾಡಬಹುದು. ಹೇಳ್ಬೋದು ನಿಮ್ಮ ಎಮೋಷನ್ ಅನ್ನ, ನೀವು ಆಳ್ಬೋದು ಅವ್ರ ಜೊತೆಯಲ್ಲಿ. ಆ ಎಮೋಷನ್ ಅನ್ನ ಫೀಲ್ ಮಾಡಬಹುದು ನೀವು ಶೈನಿಂಗ್ ಪರ್ಫಾರ್ಮರ್ಸ್ಗೆ. ಜಸ್ಟ್ 125 ಪಾಯಿಂಟ್ ಜೊತೆಯಲ್ಲಿ ನೀವು ಕೂಡ ಪ್ರೈಮ್ ಮೆಂಬರ್ ಅದ್ದು ನೀವು ಕ್ಲಬ್ಗೆ ಆಡ್ ಆಗ್ತೀರಾ. ಸೊ ಇದು ತುಂಬಾ ಮಂದಿದು ಟಾರ್ಗೆಟ್ ಇದೆ ಈ ಸರಿ 125 ಪಾಯಿಂಟ್ ಮಾಡ್ಕೊಳ್ಬೇಕಂತ. ತುಂಬಾ ಮಂದಿ ಟಾರ್ಗೆಟ್ ಇದೆ 125 ಪಾಯಿಂಟ್ ಮಾಡ್ಕೊಳ್ಬೇಕು. ನೀವು ಆಲ್ರೆಡಿ ಮಾಡ್ಕೊಳ್ಬೇಕಂತಿದ್ರಿ. ಚಲೋ, ನಿಮ್ಗೆ ಅಡಿಷನಲ್ ಆಗಿ ಬಂತಲ್ಲ, ಮಾಡ್ಕೊಳ್ಳಿ. ಹೋಗ್ಬೇಡಿ. ಆಲ್ ದ ಬೆಸ್ಟ್. ಅಂಡ್ ನೆಕ್ಸ್ಟ್ ಇರುವಂತದ್ದು ಲೆವೆಲ್. ಚಲೋ, ಅದಕ್ಕಿಂತ ಮೊದಲು ಈ ಪ್ರೈಮ್ ಮೆಂಬರ್ ಆದ್ರೆ ಏನ್ ಬೆನಿಫಿಟ್ ಇದೆ? ನಾನು ಹೇಳಿದೆ, ನೀವು ಪ್ರೈಮ್ ಮೆಂಬರ್ ಲೆವೆಲ್ 3, ಲೆವೆಲ್ 4, ಲೆವೆಲ್ 5 ಇವರಿಗೆಲ್ಲ ಪ್ರೈಮ್ ಮೆಂಬರ್ ಆಗ್ಬೋದು. ಅಥವಾ ಇಲೈಟ್ ಮತ್ತು ಮತ್ತೊಂದು ಇತ್ತಲ್ಲ ನಮ್ದು ಐಕಾನ್ ರಿಟೇಲರ್, ಅವರು ಏನಾದ್ರು ಅವರಿಗೂ ಕೂಡ ಪ್ರೈಮ್ ಮೆಂಬರ್ಲಿ ಆಡ್ ಆಗ್ಬೋದು ಅಂತ ನಾನು ಹೇಳಿದೆ. ಸೊ ಅವ್ರಿಗೆ ಏನ್ ಬೆನಿಫಿಟ್ಸ್ ಇದೆ? ನೀವು ಪ್ರೈಮ್ ಮೆಂಬರ್ಲಿ ಆಡ್ ಆದ್ರೆ ನಿಮ್ಗೊಂದು ಪ್ರೈಮ್ ಮೆಂಬರ್ ಪಾಸ್ ಕೊಡ್ತಾರೆ. ಸೊ ನೀವು ರೆಕಗ್ನೇಷನ್ ಇವೆಂಟ್ ಅಲ್ಲಿ ನೀವು VIP ಎಂಟ್ರಿ ತಗೊಳ್ಬಹುದು. ನಿಮ್ಗೆ ಯಾವ್ದಕ್ಕೆ ಎಂಟ್ರಿ ಅದು ಏನು ಕೊಡ್ಲಿಕ್ಕಿಲ್ಲ. ರೆಕಗ್ನೇಷನ್ ಅಲ್ಲಿ ನಿಮಗೆ ಒಂದು ಪ್ರೈಮ್ ಮೆಂಬರ್ ಪಾಸ್ ಕೊಡ್ತಾರೆ. ನೀವು ಹೀರೋ ಎಂಟ್ರಿ ಮಾಡ್ಕೊಳ್ಬಹುದು ಅಥವಾ ಹೀರೋಯಿನ್ ಎಂಟ್ರಿ ಮಾಡ್ಕೊಳ್ಬಹುದು. ಪ್ರೈಮ್ ಮೆಂಬರ್ಗೆ ಇರುವಂತ ಬೆನಿಫಿಟ್. ಎರಡನೇದು ಸ್ಪೆಷಲ್ ಸಿಟ್ಟಿಂಗ್. ನಿಮ್ಗೋಸ್ಕರ ಮುಂದ್ಗಡೆ ಸ್ಪೆಷಲ್ ಸಿಟ್ಟಿಂಗ್ ಇರುತ್ತೆ. ಅಲ್ಲಿ ಯಾರು ಕುತ್ಕೊಳ್ಲಿಕ್ಕಿಲ್ಲ, ನೀವು ಮಾತ್ರ ಕುತ್ಕೊಳ್ತೀರಾ. ಸ್ಪೆಷಲ್ ಸಿಟ್ಟಿಂಗ್ ನಿಮಗೆ, ನಿಮ್ದು ನೇಮ್ ಎಲ್ಲ ಬರ್ದಿರ್ತಾರಲ್ಲ, ಅಲ್ಲಿ ಕುತ್ಕೊಳ್ತೀರಿ ನೀವು ಹೋಗಿ ಆರಾಮಾಗಿ. ಆಲೋಚಿಸಿ ಹೆಂಗಿರ್ಬೋದು ಆ ರೆಕಗ್ನೇಷನ್. ಚಲೋ ನೆಕ್ಸ್ಟ್, ಪ್ರೈಮ್ ಮೆಂಬರಿಗೆ ಫ್ಯಾಮಿಲಿ ರೆಕಗ್ನೇಷನ್ ಸಿಗುತ್ತೆ. ನೀವು ನಿಮ್ಮ ಫ್ಯಾಮಿಲಿಯನ್ನ, ನಿಮ್ಮ ಗಂಡ, ಹೆಂಡತಿ, ಅಪ್ಪ, ಅಮ್ಮ, ನಿಮ್ಮ ಫ್ಯಾಮಿಲಿಯನ್ನ ನೀವು ಕರ್ಕೊಂಡು ಬರ್ಬೋದು ಸ್ಟೇಜ್ಗೆ ನೀವು ಪ್ರೈಮ್ ಮೆಂಬರ್ ಆದ್ರೆ. ಫ್ರೆಂಡ್ಸ್, ಈ ಸರಿ ಫ್ಯಾಮಿಲಿ ರೆಕಗ್ನೇಷನ್ ಅಲ್ಲಿ
ತುಂಬಾ ಬೇರೆ ಲೆವೆಲ್ ಅವರು ಕೂಡ ಬಂದಿರಬಹುದು, ಆದ್ರೆ ಇನ್ನು ಮುಂದೆ ಆ ರೀತಿ ಇಲ್ಲ. ಓನ್ಲಿ ಪ್ರೈಮ್ ಮೆಂಬರ್ಸ್ಗಳು ಮಾತ್ರ ತನ್ನ ಫ್ಯಾಮಿಲಿಯನ್ನ ಸ್ಟೇಜಿಗೆ ಕರ್ಕೊಂಡು ಬರ್ಬೋದು. ನೀವು ಪ್ರೈಮ್ ಮೆಂಬರ್ಸ್ ಆದ್ರ ನೀವು ನಿಮ್ಮ ಫ್ಯಾಮಿಲಿಯನ್ನ ಸ್ಟೇಜಿಗೆ ಕರ್ಕೊಂಡು ಹೋಗ್ಬೋದು. ಫ್ಯಾಮಿಲಿ ರೆಕಾಗ್ನಿಷನ್ ರುದ್ರೇಶ್ ಸರ್, ಯಲ್ಲಪ್ಪ ಸರ್, ಸುಜಾತಾ ಮ್ಯಾಮ್ ಅವರೆಲ್ಲ ನೋಡಿರ್ಬೋದು ನೀವು. ತನ್ನ ಫ್ಯಾಮಿಲಿಗೆ ರೆಕಾಗ್ನಿಷನ್ ಕೊಡ್ಸಿದ್ರಂತ ಅದೇ ರೆಕಾಗ್ನಿಷನ್ ಕೊಡ್ಸ್ಬೋದು. ನೆಕ್ಸ್ಟ್, ಪ್ರೈಮ್ ಮೆಂಬರ್ಸಿಗೆ ಎಕ್ಸ್ಕ್ಲೂಸಿವ್ ಡಿನ್ನರ್. ನೀವು ಕಂಪನಿ ಮ್ಯಾನೇಜ್ಮೆಂಟ್ ಮತ್ತು ಇಲೈಟ್ ಮೆಂಬರ್ಸ್ ನ ಜೊತೆಯಲ್ಲಿ ಕುತ್ಕೊಂಡು ಡಿನ್ನರ್ ಕೂಡ ಮಾಡಬಹುದು. ಅಂಡ್ ಅದರ ಜೊತೆಯಲ್ಲಿ ಸೋಷಿಯಲ್ ಮೀಡಿಯಾ ಹೈಲೈಟ್, ನಿಮ್ದು ಫೋಟೋ ಡಿಯರ್ ಲೈಫ್ ಕಂಪನಿಯದ್ದು ವೆಬ್ಸೈಟ್ ಅಲ್ಲಿ, ಕಂಪನಿಯದ್ದು ಇನ್ಸ್ಟಾಗ್ರಾಮ್ ಅಲ್ಲಿ, ಯೂಟ್ಯೂಬ್ ಅಲ್ಲಿ, ಫೇಸ್ಬುಕ್ ಅಲ್ಲಿ, ಪ್ರತಿಯೊಂದು ಕಡೆಯೂ ಕೂಡ ನಿಮ್ಮದು ಫೋಟೋಸ್ಗಳು, ವಿಡಿಯೋಸ್ಗಳು ಅದು ಹೈಲೈಟ್ ಆಗುತ್ತೆ. ಜೊತೆಯಲ್ಲಿ ಒಂದು ಲೀಡರ್ಶಿಪ್ ಟ್ರೈನಿಂಗ್ ಸೆಷನ್ಸ್ ಕೂಡ ನಿಮಗೆ ಆಪ್ಷನ್ ಸಿಗುತ್ತೆ. ಸೊ ಪ್ರೈಮ್ ಮೆಂಬರ್ ಆದ್ರೆ ನಿಮಗೆ ಒಂದು ಸ್ಪೆಷಲ್ ಐಡೆಂಟಿಟಿ ಇದೆ. ಇಷ್ಟೆಲ್ಲ ಬೆನಿಫಿಟ್ ತಗೊಳ್ಬಹುದು ಸ್ಪೆಷಲ್ ಐಡೆಂಟಿಟಿ ಪ್ರೈಮ್ ಮೆಂಬರ್ಗೆ. ಸೊ ಇದೆಲ್ಲವನ್ನ ಕೂಡ ನಾವು ನಿಮ್ಗೆ ಕೊಡ್ತಿದ್ದೇವೆ ಫ್ರೆಂಡ್ಸ್. ಲೆವೆಲ್ 3 ಅಂಡ್ ಎಬೋ ಅಚೀವ್ಮೆಂಟ್ ಮಾಡ್ಕೊಂಡವರಿಗೆ ಇದೆಲ್ಲ ಸಿಗಲಿಕ್ಕೆ ಯಾವ್ದ್ರಲ್ಲಿ ರೈಸಿಂಗ್ ಅಲ್ಲಿ ಪ್ಲಸ್ ಶೈನಿಂಗ್ ಅಲ್ಲಿ ಕೂಡ ಅವರಿಗೆ ಸಿಗ್ಲಿಕ್ಕಿದೆ. 2-3 ಲೆವೆಲ್ ಅಲ್ಲಿ 60 30-60ರಲ್ಲಿ ಅವ್ರಿಗೂ ಸಿಗ್ಲಿಕ್ಕೆ. ಚಲೋ, ಈಗ ನೆಕ್ಸ್ಟ್ ನಾವು ಹೋಗುವ ಈ ಲೈಟ್ ಮೆಂಬರ್ಸ್ಗೆ ಏನ್ ಬೆನಿಫಿಟ್ಸ್. ನೀವು ಪ್ರೈಮ್ ಮೆಂಬರ್ ಆದ್ರೆ ಅದಾಯ್ತು. ನೀವು ಲೆವೆಲ್ 6 ನಂತರ ಯಾರೆಲ್ಲ ಈ ವರ್ಷದಲ್ಲಿ ಲೆವೆಲ್ 6 ಅಂಡ್ ಎಬೋಗೆ ಹೋಗ್ತಾರೆ 250 ಪಾಯಿಂಟ್ ಮಾಡ್ಕೊಂಡು, ಅವರಿಗೆ ಇಲೈಟ್ ಮೆಂಬರ್ ಆಗ್ಬೋದು. ಇಲೈಟ್ ಅಂದ್ರೆ ಸ್ಪೆಷಲ್. ಇಲೈಟ್ ಮೆಂಬರ್ ಆದ್ರಿ ಅಂತಾದ್ರೆ ಅವರಿಗೆ ಇಲೈಟ್ ರೆಕಗ್ನಿಷನ್ ಸಿಗುತ್ತೆ. ರೆಕಗ್ನೈಸ್ಡ್ ಅಮಾಂಗ್ ಡಿಯರ್ ಲೈಫ್ ಟಾಪ್ ಗ್ರೋತ್ ಅಚೀವರ್ಸ್, ಸ್ಪೆಷಲ್ ರೆಕಗ್ನಿಷನ್, ಇಲೈಟ್ ಐಡೆಂಟಿಟಿ ಅಂಡ್ ಇಲೈಟ್ ಅಪಾರ್ಚುನಿಟಿ ಏನೆಲ್ಲ ಇದೆ. ಚಲೋ ಮುಂದೆ ಹೋಗುವ. ಇಲೈಟ್ ಅವರಿಗೆ ಏನೆಲ್ಲ ಸಿಗುತ್ತೆ ಬನ್ನಿ ತೋರಿಸ್ತೇನೆ. ಇಲೈಟ್ ಮೆಂಬರ್ ಆದ್ರ ನಿಮಗೆ ಇಲೈಟ್ ಮೆಂಬರ್ ಪಾಸ್ ಸಿಗುತ್ತೆ. ಸೇಮ್ VIP ಎಕ್ಸೆಸ್ ಪಡ್ಕೊಳ್ಬಹುದು ನೀವು. ರೆಕಗ್ನಿಷನ್ ಇವೆಂಟ್ ಅಲ್ಲಿ ನಿಮ್ದು ಬೇರೆ ರೀತಿ ಎಂಟ್ರಿ ಆಗುತ್ತೆ. ಪಾಸ್ ಮಾತ್ರ ಅಲ್ಲ, ಎಂಟ್ರಿನೇ ಬೇರೆ ರೀತಿ ಆಗುತ್ತೆ. ಡೋಲ್ ಗಿಲೆಲ್ಲ ಪಡ್ಕೊಂಡು ಬೌನ್ಸರ್ಸ್ ನ ಜೊತೆ ಸ್ಪೆಷಲ್ ನಿಮ್ದು ಎಂಟ್ರಿ ಬಂದ್ರೆ ಜನ ನೋಡ್ಬೇಕು, ಸೆಲೆಬ್ರಿಟಿ ಬಂದ್ರಪ್ಪ, ಅಲ್ಲು ಅರ್ಜುನ್ ಬಂದ್ರಪ್ಪ, ಸುದೀಪ್ ಬಂದ್ರಪ್ಪ ಅಂತ ಆ ರೀತಿ. ಪ್ಲಸ್ ವೆಲ್ಕಮ್ ಕಿಟ್, ನಿಮ್ಗೊಂದು ವೆಲ್ಕಮ್ ಕಿಟ್ ಸಿಗುತ್ತೆ. ನಿಮ್ಗೆ ಇಲೈಟ್ ಮೆಂಬರ್ ಆಗಿದ್ದಕ್ಕೆ ನಿಮ್ಗೊಂದು ವೆಲ್ಕಮ್ ಕಿಟ್ ಕೊಡ್ತಾರೆ. ಆ ವೆಲ್ಕಮ್ ಕಿಟ್ ಅಲ್ಲಿ ಏನೆಲ್ಲ ಇರ್ಬೋದು ನನಗೆ ಗೊತ್ತಿಲ್ಲ. ಪೆನ್ ಇರ್ಬೋದು, ವಾಚ್ ಇರ್ಬೋದು, ಮೊಬೈಲ್ ಇರ್ಬೋದು, ಅಥವಾ ಗೋಲ್ಡ್ ಡೈಮಂಡ್ಸ್ ಇರ್ಬೋದು, ಐ ಡೋಂಟ್ ನೋ. ಬಟ್ ನಿಮ್ಗೊಂದು ವೆಲ್ಕಮ್ ಕಿಟ್ ಕೊಡ್ತಾರೆ. VIP ಸಿಟ್ಟಿಂಗ್, ನಿಮ್ದು ಪ್ರೀಮಿಯಂ ನಿಮ್ಗೆ ಸಿಟ್ಟಿಂಗ್ ಇರುತ್ತೆ. ನಿಮ್ದು ನೇಮ್ ಎಲ್ಲ ಬರ್ದು ಉಂಟಲ್ಲ, ನಿಮಗೆ ಪ್ರೀಮಿಯಂ ಸಿಟ್ಟಿಂಗ್ ಕೊಟ್ಟಿರ್ತಾರೆ. ಅಂದ್ರೆ ನಿಮ್ಮ ಆ ಸೀಟಲ್ಲಿ ನೀವು ಮಾತ್ರ ಕುತ್ಕೊಳ್ಬೇಕು, ಬೇರೆಯವರು ಕುತ್ಕೊಳ್ಳಿಕ್ಕೆ. ನಾರ್ಮಲ್ ಜನ ಕೂತಿರ್ತಾರೆ ಬೇರೆ ಕಡೆ, ನೀವು ಬೇರೆ ಕಡೆ. ನಾವು ಫಸ್ಟ್ ರೆಕಗ್ನಿಷನ್ ಹೋದಾಗ ನಾವು ನೋಡ್ತಿದ್ವಿ ಟಾಪ್ ಅಚೀವರ್ಸ್ ಗಳನ್ನ. ಅವರೆಲ್ಲ ಫ್ರಂಟ್ ಕೂತಿರ್ತಿದ್ರು, ಅಲ್ಲಿ ನಮಗೆ ಹೋಗ್ಲಿಕ್ಕೂ ಟಚ್ ಮಾಡ್ಲಿಕ್ಕೂ ಇಲ್ಲ. ಅವ್ರದ್ದೆಲ್ಲ ಅಲ್ಲಿ ಅವ್ರು ಕುತ್ಕೊಳ್ಬೋ ಜಾಗದಲ್ಲಿ ಅವ್ರದ್ದು ನೇಮ್ ಬರ್ದಿತ್ತು. ಅವ್ರಲ್ಲಿ ಕುತ್ಕೊಳ್ತಾರೆ, ಅಲ್ಲಿ ಅವ್ರದ್ದು ನೇಮ್. ನಮಗೆ ಅದರ ಹತ್ರ ಹೋಗ್ಲಿಕ್ಕೆ ಹೆದರಿಕೆ ಆಗ್ತದೆ. ಈಗ ಆ ರೆಕಗ್ನಿಷನ್ ನೀವು ಪಡ್ಕೊಳ್ಬಹುದು ಇಲೈಟ್ ಮೆಂಬರ್ ಆದ್ರೆ. ನೆಕ್ಸ್ಟ್, ಫ್ಯಾಮಿಲಿ ರೆಕಗ್ನಿಷನ್. ಇಲೈಟ್ ಮೆಂಬರ್ಸ್ಗೂ ಕೂಡ ಜಬರ್ದಸ್ತ್ ಆಗಿ ಸ್ಪೆಷಲ್ ಆಗಿ ಫ್ಯಾಮಿಲಿ ರೆಕಗ್ನಿಷನ್ ತಗೊಳ್ಳಿಕ್ಕೆ ಬೆನಿಫಿಟ್ಸ್ ಇದೆ, ಅಪಾರ್ಚುನಿಟಿ ಇದೆ. ಅಂಡ್ ಜೊತೆಲಿ ಎಕ್ಸ್ಕ್ಲೂಸಿವ್ ಡಿನ್ನರ್. ಅವ್ರಿಗೂ ಅಷ್ಟೇ ಪ್ರೈಮ್ ಮೆಂಬರ್ಸ್ಗಳು ಮತ್ತು ಕಂಪನಿ ಮ್ಯಾನೇಜ್ಮೆಂಟ್ ನ ಜೊತೆ ಡಿನ್ನರ್ ಆಪ್ಷನ್. ಲೀಡರ್ಶಿಪ್ ಟ್ರೈನಿಂಗ್, ಇಲೈಟ್ ಮೆಂಬರ್ಸ್ಗೆ ಲೀಡರ್ಶಿಪ್ ಟ್ರೈನಿಂಗ್ ಸೆಷನ್ಸ್ಗೂ ಕೂಡ ಆಪರ್ಚುನಿಟಿ. ಅಂಡ್ ದೊಡ್ಡ ವಿಷಯ ಈಗ ಬಂತು, ಅದೇನಂದ್ರೆ ಇಲೈಟ್ ಪ್ರಾಫಿಟ್ ಶೇರಿಂಗ್. ಫ್ರೆಂಡ್ಸ್, ಕಂಪನಿಯದ್ದು ಈ ವರ್ಷದಲ್ಲಿ ಏನ್ ನೆಟ್ ಪ್ರಾಫಿಟ್ ಬರುತ್ತೆ, ಅದು 1 ಕೋಟಿನ, 10 ಕೋಟಿನ, 20 ಕೋಟಿನ, 50 ಲಕ್ಷನ, 30 ಲಕ್ಷ, ಏನ್ ನೆಟ್ ಪ್ರಾಫಿಟ್ ಕಂಪನಿದು ಬರುತ್ತಲ್ವಾ, ಅದರಲ್ಲಿ 5% ಅನ್ನ 5% ಅನ್ನ ಇಲೈಟ್ ಪ್ರಾಫಿಟ್ ಶೇರಿಂಗ್ ಅಂಡರ್ ಅಲ್ಲಿ ಇಲೈಟ್ ಮೆಂಬರ್ಸ್ಗೆ ಕೊಡಲಾಗುತ್ತೆ. ಫ್ರೆಂಡ್ಸ್, ನೀವೇನಾದ್ರೂ ಇಲೈಟ್ ಮೆಂಬರ್ ಆದ್ರೆ 250 ಪಾಯಿಂಟ್ ನೀವು ಮಾಡ್ಕೊಂಡ್ರಿ ಅಂತ ಆದ್ರೆ ಆಲ್ರೆಡಿ ಕಂಪನಿಯಿಂದ ನಿಮಗೆ ಇಂಟರ್ನ್ಯಾಷನಲ್ ಟ್ರಿಪ್ ಸಿಗುತ್ತೆ. ಅದರ ಜೊತೆ ನೀವು ಕಂಪನಿಯದ್ದು ನೆಟ್ ಪ್ರಾಫಿಟ್ ಏನಾಗ್ತದಲ್ವಾ, ಆ ನೆಟ್ ಪ್ರಾಫಿಟ್ ಅದ್ದು 5% ಅನ್ನ ನೀವು ಪಡ್ಕೊಳ್ಬಹುದು. ಅದು ಲಕ್ಷದಲ್ಲಿರ್ಬೋದು, 10-20 ಲಕ್ಷದಲ್ಲಿರ್ಬೋದು, ಕೋಟಿಯಲ್ಲಿರ್ಬೋದು, ಅದ್ ನನಗೆ ಗೊತ್ತಿಲ್ಲ. ಬಟ್ ನೆಟ್ ಪ್ರಾಫಿಟ್ ಅನ್ನು ನೀವು ಶೇರ್ ಮಾಡ್ಕೊಳ್ಳಿಕ್ಕೆ ಆಪ್ಷನ್ ಎಲ್ಲಿ ಕೊಡ್ತಾರೆ? ಎಲ್ಲೂ ಇಲ್ಲ ಫ್ರೆಂಡ್ಸ್.
ಕಂಪನಿದು ನೆಟ್ ಪ್ರಾಫಿಟ್ ಅನ್ನ ಶೇರ್ ಮಾಡ್ಲಿಕ್ಕೆ ಆಪ್ಷನ್ ಎಲ್ಲೂ ಕೊಡಲ್ಲ, ಬಟ್ ನಾವು ನಿಮ್ಗೆ ಕೊಡ್ತೇವೆ. ಇದು ದೊಡ್ಡ ಬೆನಿಫಿಟ್ ನೀವು ಇಲೈಟ್ ಮೆಂಬರ್ ಆದ್ರೆ. ಜೊತೆಲಿ ಸ್ಟ್ರಾಟಜಿ ಬೋರ್ಡ್ ಮೀಟಿಂಗ್ಸ್ ಆಗುತ್ತೆ, ಆ ಬೋರ್ಡ್ ಮೀಟಿಂಗ್ಸ್ ಅಲ್ಲಿ ಕೂಡ ನೀವು ಕೂತ್ಕೊಳ್ಬಹುದು. ಸೊ ನೀವೇನಾದ್ರೂ 250 ಪಾಯಿಂಟ್ ಈ ವರ್ಷದಲ್ಲಿ ಮಾಡ್ಕೊಂಡ್ರಿ, ಸೀನಿಯರ್ನವರು ಯಾರೆಲ್ಲ ಇದ್ದೀರಿ, ಯಲ್ಲಪ್ಪ ಸರ್, ರುದ್ರೇಶ್ ಸರ್, ಮಂಜುನಾಥ್ ಸರ್, ಇನ್ನು ಅದರ ಮೇಲ್ಗಡೆ ಇರುವಂತ ಸೀನಿಯರ್ನವರು 250 ಪಾಯಿಂಟ್ ಟಾರ್ಗೆಟ್ ರೀಚ್ ಮಾಡ್ಕೊಳ್ಳಿ. ನೀವು VIP ಅಲ್ಲ VVIP ಆಗ್ಬಹುದು ನೀವು ಡಿಯರ್ ಲೈಫ್ ಅದ ರೆಕಾಗ್ನಿಷನ್ ಪ್ರೋಗ್ರಾಮ್. ಎಸ್ ಸರ್. ನೆಕ್ಸ್ಟ್, ಇದು ನಮ್ಮ ಟೋಟಲ್ ರೆಕಾಗ್ನಿಷನ್ ಪ್ರೋಗ್ರಾಮ್ಸ್ಗಳು, ಇದು ನಮ್ಮ ಟೋಟಲ್ ಅವಾರ್ಡ್ಸ್ಗಳು, ಯಾವುದರಲ್ಲಿ ಎಂತ ಏನು ಹೇಗಂತೇಳಿ. ಸೊ ಇಂಪಾರ್ಟೆಂಟ್ ನೋಟ್ಸ್ಗಳ ಬಗ್ಗೆ ನಿಮ್ಗೆ ಈಗ ನಾನು ನಮ್ಗೇನಿದು ಅಷ್ಟಾಗಿ ಬೇಕಾಗಿಲ್ಲ. ಈ ಆಫರ್ ಅನ್ನ ಒಮ್ಮೆ ಪ್ರಾಪರ್ ಆಗಿ ನೀವು ಅರ್ಥ ಮಾಡ್ಕೊಂಡ್ರೆ, ಮಂಜುನಾಥ್ ಸರ್ ನೆಕ್ಸ್ಟ್ ಹೋಗ್ಲಿ, ನೆಕ್ಸ್ಟ್ ಏನಿದೆ ಚಲೋ ಅಷ್ಟೇ ಅಲ್ಲ. ಓಕೆ ಫ್ರೆಂಡ್ಸ್, ಈಗ ನೀವು ಹೇಳಿ ಈ ಆಫರ್ ಅನ್ನ ನೀವು ಪ್ರಾಪರ್ ಆಗಿ ಅರ್ಥ ಮಾಡ್ಕೊಂಡು ಈ ಆಫರ್ ನಾನು ಅಚೀವ್ಮೆಂಟ್ ಮಾಡ್ಬೇಕಂತ ಇವತ್ತಿಂದ ವರ್ಕ್ ಶುರು ಮಾಡ್ಕೊಂಡು ನೀವು ಆಫರ್ ಅಚೀವ್ಮೆಂಟ್ ಮಾಡ್ಕೊಂಡ್ರಿ ಅಂತ ಆದ್ರೆ, ನಾನು ಹೇಳ್ತೇನೆ, ನಿಮ್ಮ ಲೈಫಲ್ಲಿ ಇಷ್ಟು ವರ್ಷ ನೀವೇನು ಕಷ್ಟಪಟ್ಟು ಬಿಸ್ನೆಸ್ ಮಾಡಿದಿರಿ ಅಣ್ಣ, ಇಷ್ಟು ವರ್ಷದಲ್ಲಿ ನೀವೇನು ಪಡ್ಕೊಂಡ್ರಿ ಅದೆಲ್ಲವನ್ನು ಕೂಡ ಒಂದೇ ವರ್ಷದಲ್ಲಿ, ಈ ವರ್ಷದಲ್ಲಿ ನೀವು ಪಡ್ಕೊಳ್ಬಹುದು. ಇಷ್ಟು ವರ್ಷದಲ್ಲಿ ನೀವೇನೆಲ್ಲ ಪಡ್ಕೊಂಡ್ರಲ್ಲ ಅದೆಲ್ಲವನ್ನು ಕೂಡ ಜಸ್ಟ್ ಒಂದು ವರ್ಷದಲ್ಲಿ ನೀವು ಪಡ್ಕೊಳ್ಬಹುದು. ಈ ವರ್ಷದಲ್ಲಿ ಈ ಆಫರ್ನ ಪ್ರಾಪರ್ ಅರ್ಥ ಮಾಡಿಕೊಂಡು ನೀವು ಯಾವ ಲೆವೆಲ್ಗೆ ನೀವು ಹೋಗ್ಬೇಕಂತಿದ್ದೀರಿ ಅಂತ ಲೆವೆಲ್ ಫಿಕ್ಸ್ ಮಾಡಿಕೊಂಡು ನೀವು ವರ್ಕ್ ಮಾಡಿದ್ರೆ, ಯಾಕಂದ್ರೆ ಆ ರೀತಿ ಬೆನಿಫಿಟ್ಸ್ ಕೊಟ್ಟಿದ್ದಾರೆ ಸರ್, ಅಂತ ಬೆನಿಫಿಟ್ಸ್ ಅನ್ನು ಕೊಟ್ಟಿದ್ದಾರೆ ಸರ್. ಅದು ಎಲ್ರಿಗೂ ಇದೆ, ರಿಟೇಲರ್ಸ್ಗೂ ಇದೆ, ನ್ಯೂ ಡಿಸ್ಟ್ರಿಬ್ಯೂಟರ್ಗೂ ಇದೆ, ಲಾಸ್ಟ್ ಇಯರ್ ಜಾಯ್ನ್ ಆದವನಿಗಿದೆ, ಅದ್ರ ಬಿಫೋರ್ ಜಾಯ್ನ್ ಆದವನಿಗಿದೆ. ಎಲ್ಲೂ ಪಾರ್ಶಾಲಿಟಿ ಇಲ್ಲ, ಅವರಿಗೆ ಮಾತ್ರ ಇವರಿಗೆ ಅಂತ ಇಲ್ಲ. ಕೆಳಗಿಂತ ಹಿಡಿದು ಮೇಲ್ಗಡೆ ತನಕ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಕಂಪನಿ ಈ ಬೆನಿಫಿಟ್ಸ್ ಅನ್ನ ಕೊಟ್ಟಿದೆ, ಈ ಆಫರ್ಸ್ ಅನ್ನ ಕೊಟ್ಟಿದೆ. 10x ಗ್ರೋತ್ ಮಿಷನ್ ಆಗಿ. ಈಗ ಖಾಲಿ ನೀವು ನಿಜವಾಗ್ಲೂ ನಿಮ್ಮ ಈ ವರ್ಷದಲ್ಲಿ ಯಾವ್ಯಾವ ಲೆವೆಲ್ ರೀಚ್ ಮಾಡ್ಬೇಕಂತಿದ್ರಿ ಅದನ್ನ ನಿಜವಾಗ್ಲೂ ರೀಚ್ ಮಾಡ್ಬೇಕಂತಿದ್ದೀರಾ? ಅದು ಈಗ ನಿಮಗೆ ಕೇಳಿಕಿರುವಂತ ಕ್ವಶನ್. ನೀವು ನಿಜವಾಗ್ಲೂ ಯಾವ ಲೆವೆಲ್ ರೀಚ್ ಮಾಡ್ಬೇಕಂತಿದ್ರಿ, ಆ ಲೆವೆಲ್ ರೀಚ್ ಮಾಡ್ಲಿಕ್ಕೆ ನೀವು ನಿಜವಾಗ್ಲೂ ಎಷ್ಟು ಕಮಿಟೆಡ್ ಇದ್ರಿ, ಎಷ್ಟು ಸೀರಿಯಸ್ನೆಸ್ ನಿಮ್ಮ ಹತ್ರ ಇತ್ತು ಆ ಲೆವೆಲ್ ರೀಚ್ ಮಾಡ್ಲಿಕ್ಕೆ? ನಿಮಗೆ ಆ ಕ್ವಶನ್ ಕೇಳಿ, ಆ ಕ್ವಶನ್ ನಿಮ್ಗೆ ಕೇಳಿ. ಅಂಡ್ ಬೈ ಚಾನ್ಸ್ ನೀವು ಹೆಸರಿಗೆ ನಾನು 30 ಪಾಯಿಂಟ್, 60 ಪಾಯಿಂಟ್, 120 ಪಾಯಿಂಟ್ ಅಂತ ಹೆಸರಿಗೆ ಫಿಕ್ಸ್ ಮಾಡಿದ್ರೆ, ಈಗ ಹೆಸರಿಗೆ ಫಿಕ್ಸ್ ಮಾಡಬೇಡಿ. ಇವಾಗ ಬೈ ಹಾರ್ಟ್ಲಿ ಕಮಿಟೆಡ್ ಆಗಿಬಿಡಿ. ಬೈ ಹಾರ್ಟ್ಲಿ ಆ ಲೆವೆಲ್ ರೀಚ್ ಮಾಡ್ಲೇಬೇಕು ನಾನು ಅಂತ ಒಂದು ಚಾಲೆಂಜ್ ತಗೊಂಡು ಕೆಲಸ. ಇಷ್ಟೆಲ್ಲ ಬೆನಿಫಿಟ್ಸ್ ಗಳನ್ನ ನಮ್ಮ ಡಿಯರ್ ಲೈಫ್ ಕೊಡ್ತಾ ಇದೆ. ಯಾರಿಗುಂಟು ಯಾರಿಗಿಲ್ಲ, ತಗೊಂಡಿದ ಯೂಸ್ ಮಾಡ್ಕೊಳ್ಳಿ. ಬೆಳೆಸಿ ನಿಮ್ಮ ಬಿಸ್ನೆಸ್ ಅನ್ನ ಚೆನ್ನಾಗಿ, ಬೆಳೆಸಿ ನಿಮ್ಮ ಟೀಮ್ ಅನ್ನ ಚೆನ್ನಾಗಿ. ಇಷ್ಟು ವರ್ಷ ನೀವು ಮಾಡ್ತಿದ್ದದನ್ನ ಈ ಒಂದು ವರ್ಷದಲ್ಲಿ ಮಾಡಿ ತೋರಿಸ್ಕೊ, ನಿಮ್ಮ ಲೈಫ್ ಚೇಂಜ್ ಆಗಿ ಬಿಡುತ್ತೆ. ನಾನು ಹೇಳ್ತೇನೆ, ಎಲ್ಲರೂ ಕೂಡ ನಿಮ್ಮ ಟಾರ್ಗೆಟ್ ಫಿಕ್ಸ್ ಮಾಡ್ಕೊಂಡು ಆ ಲೆವೆಲ್ ರೀಚ್ ಮಾಡ್ಬೇಕಾದ್ರು, ಕ್ರೂಸ್ ಟ್ರಿಪ್ ಆಗಿರ್ಲಿ, ಇಂಟರ್ನ್ಯಾಷನಲ್ ಟ್ರಿಪ್ ಆಗಿರ್ಲಿ, ಆ ಲೆವೆಲ್ ರೀಚ್ ಮಾಡ್ಬೇಕಂತ ಫಿಕ್ಸ್ ಮಾಡ್ಕೊಂಡು ಈ ಒಂದು ವರ್ಷ, ಈ ವರ್ಷದಲ್ಲಿ ನಿಮ್ಮ ಎಲ್ಲ ಸಮಸ್ಯೆಗಳು, ಉದಾಸೀನ, ಅದು ಇದು ಎಲ್ಲ ಬಿಡಿ, ಖಾಲಿ ಓಡಿ ಬಿಸ್ನೆಸ್ ನಿಂದ ಓಡಿ. ಈ ಒಂದು ವರ್ಷದಲ್ಲಿ ನೀವು ಏನ್ ಎಫರ್ಟ್ ಹಾಕ್ತೀರಿ ಅದು ಲೈಫ್ ಲಾಂಗ್ ನಿಮ್ಮ ಬಿಸ್ನೆಸ್ ಅನ್ನ ಬದಲಾಯಿಸಿ ಬಿಡುತ್ತೆ. ಲೈಫ್ ಲಾಂಗ್ ಖಾಲಿ ಮಾಡ್ಬೇಕಾಗಿರುವಂತದ್ದು ನೀವು ಎಷ್ಟು ವರ್ಕ್ ಮಾಡ್ತೀರಿ ಅದ್ರ ಮೇಲೆ ಡಿಪೆಂಡ್. ನೀವು ಎಷ್ಟು ಸ್ಟ್ರಾಂಗ್ ಮೈಂಡ್ ಸೆಟ್ ಬಿಟ್ಕೊಳ್ತೀರಿ ಅದ್ರ ಮೇಲೆ ಡಿಪೆಂಡ್. ನೀವು ಎಷ್ಟು ಫೈಟ್ ಮಾಡ್ತೀರಿ ಅದ್ರ ಮೇಲೆ ಡಿಪೆಂಡ್. ಇಲ್ಲಿ ತನಕ ಟೈಮ್ ಪಾಸ್ ಮಾಡ್ಕೊಂಡು ಬಿಸ್ನೆಸ್ ಮಾಡ್ತಿದ್ರೆ ಬದಲಾಗಿ ಇವತ್ತಿಲ್ಲ. ಇಲ್ಲಿ ತನಕ ಸುಮ್ನೆ ಇದಾಗ್ತೇನೆ ಅದಾಗ್ತೇನೆ ಅಂತಿದ್ರೆ ಇವತ್ತು ಆ ಸುಮ್ನೆ ಇದ್ದದನ್ನೆಲ್ಲ ಬಿಡಿ. ಬದಲಾಗಿ ಸುಮ್ನೆ ಅಲ್ಲ, ಇನ್ನು ಈಗ ಕಮಿಟ್ಮೆಂಟ್ 30 ಅಂದ್ರೆ 30, 60 ಅಂದ್ರೆ 60 ಪಾಯಿಂಟ್ ರೀಚ್ ಮಾಡ್ಬೇಕಂದ್ರೆ ಮಾಡ್ಬೇಕಷ್ಟೇ. ಕಮಿಟೆಡ್ ಆಗಿ. ಏನು ಸುಮ್ಮನೆ ಇದ್ರಿ ಅದರ ಜಾಗದಲ್ಲಿ ನಾರ್ಮಲ್ ಆಗಿದ್ದ ಜಾಗ, ಏನು ನಾರ್ಮಲ್ ಆಗಿ ನಾನು ಟಾರ್ಗೆಟ್ ಫಿಕ್ಸ್ ಮಾಡಿದ್ರಲ್ವಾ ಅದನ್ನ ಪಕ್ಕಕ್ಕಿಟ್ಟು ಕಮಿಟ್ಮೆಂಟ್ ಇಟ್ಕೊಳ್ಳಿ, ಇದು ರೀಚ್ ಮಾಡ್ಬೇಕು ಈ ಟಾರ್ಗೆಟ್ ಅನ್ನ. ನೋಡಿ, ಬಿಸ್ನೆಸ್ ಬೇರೆ ಲೆವೆಲ್ ಆಗುತ್ತೆ, ಬಿಸ್ನೆಸ್ ದೊಡ್ಡ ಲೆವೆಲ್ ಆಗುತ್ತೆ.
ಸೊ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರಿಗೂ ಕೂಡ. ಆಲ್ ದಿ ಬೆಸ್ಟ್ ನಿಮ್ಮೆಲ್ಲರಿಗೂ ಕೂಡ. ನಾನಾಗಿರ್ಬೋದು, ನನ್ನ ಟೀಮಿನ ಪ್ರತಿಯೊಂದು ಲೀಡರ್ಸ್ ಆಗಿರ್ಬೋದು, ಮಾಣಿಕ್ ಸರ್, ಉಚ್ಚಿಲ್ ಸರ್, ಮಂಜುನಾಥ್ ಸರ್, ರುದ್ರೇಶ್ ಸರ್, ಜಗದೀಶ್ ಸರ್, ಯಲ್ಲಪ್ಪ ಸರ್, ಮಂಜುನಾಥ್ ಬಿಳೆಗುರೆ ಸರ್, ಪ್ರತಿಯೊಬ್ಬರು ನಿಮ್ ಜೊತೆ ಇದ್ದಾರೆ ಲೀಡರ್. ನಾವು ಸಪೋರ್ಟ್ ಮಾಡ್ಲಿಕ್ಕೆ ಅವ್ರ ಸಪೋರ್ಟ್ ತಗೊಳ್ಳಿ, ಮಸ್ತಾಗಿ ಎಫರ್ಟ್ ಹಾಕಿ ನಿಮ್ಮ ಟಾರ್ಗೆಟ್ಸ್ ಅನ್ನು ರೀಚ್ ಮಾಡಿ. ಟೈಮ್ ಪಾಸ್ ಮಾಡೋದು ಇದ್ದದ್ದೇ, ಸಮಸ್ಯೆಗಳನ್ನ ಹೈಲೈಟ್ ಮಾಡೋದು ಅದು ಇದ್ದದ್ದೇ. ಈ ಟೈಮ್ ಪಾಸ್ ಮಾಡಿದ್ದು, ಸಮಸ್ಯೆ ಹೈಲೈಟ್ ಮಾಡ್ತಾ ಕೂತದ್ದು, ಅಥವಾ ಇವತ್ತು ಮಾಡ್ತೇನೆ ನಾಳೆ ಮಾಡ್ತೇನೆ, ನಾಳೆ ಅಂದ್ರೆ ಮನೆ ಹಾಳು, ಅದೆಲ್ಲ ಬಿಡಿ. ಇವತ್ತಿಂದಲೇ ಸ್ಟಾರ್ಟ್ ಮಾಡಿ, ಇವಾಗಿಂದಲೇ ಸ್ಟಾರ್ಟ್ ಮಾಡಿ. ಅದು ರಿಟೇಲ್ ಲೆವೆಲ್ ಆಗಿರ್ಬೋದು ಅಥವಾ ಟೀಮ್ ಬಿಲ್ಡಿಂಗ್ ಆಗಿರ್ಬೋದು. ಬಟ್ ಯಾವ್ದಾದ್ರು ಒಂದು ಟಾರ್ಗೆಟ್ ಫಿಕ್ಸ್ ಮಾಡ್ಕೊಂಡು ಅದಕ್ಕೋಸ್ಕರ ಫೈಟ್ ಮಾಡಿ ಅಚೀವ್ಮೆಂಟ್ ಮಾಡ್ಕೊಂಡು ಬೆಳಿ. ಅಂಡ್ ಈ ಆಫರ್ ಅಲ್ಲಿ ನಿಮ್ಗೆ ಏನಾದ್ರೂ ಡೌಟ್ಸ್ ಇದ್ರೆ, ಯಾರಿಗಾದ್ರೂ ಇದರಲ್ಲಿ ಡೌಟ್ಸ್ ಇದ್ರೆ, ಕ್ವಶನ್ಸ್ ಇದ್ರೆ ನಿಮ್ಮ ಸೀನಿಯರ್ಸ್ ಹತ್ರ ಕೇಳಿ, ಅದನ್ನ ಕ್ಲಿಯರ್ ಮಾಡ್ಕೊಳ್ಳಿ. ಇಲ್ಲಿ ಡೌಟ್ ಕ್ವಶನ್ ಏನಿಲ್ಲ, ಎಲ್ಲಾನು ಕ್ಲಿಯರ್ ಇದೆ. ನಿಮ್ಮ ಸೀನಿಯರ್ಸ್ ಹತ್ರ ಕೇಳಿ, ಕ್ಲಿಯರ್. ನಿಮ್ಮ ಸೀನಿಯರ್ಸ್ ಹತ್ರ ಕೇಳಿ, ಅಲ್ಲಿ ನಿಮಗೆ ಕ್ಲಿಯರ್ ಆಗ್ಲಿಲ್ವಾ ಮತ್ ನನಗೆ ಕಾಲ್ ಮಾಡಿ, ನಾನು ನಿಮಗೆ ಕ್ಲಿಯರ್. ಅರ್ಥ ಆಯ್ತು? ಓಕೆ ಆಯ್ತು. ಓಕೆ ಸರ್. ಚಲೋ, ಹಾಗಿದ್ರೆ ಧಮಾಕ ಸ್ಟಾರ್ಟ್ ಆಗ್ಲಿ. ಇವತ್ತಿಂದಲೇ ಧಮಾಕ ಸ್ಟಾರ್ಟ್ ಆಗ್ಲಿ, ಇವಾಗಿಂದಲೇ ಧಮಾಕ ಸ್ಟಾರ್ಟ್ ಆಗ್ಲಿ, ಇವತ್ತಿಂದಲೇ ಧಮಾಕ ಸ್ಟಾರ್ಟ್ ಆಗ್ಲಿ, ಇವಾಗಿಂದಲೇ ಧಮಾಕ ಸ್ಟಾರ್ಟ್ ಆಗ್ಲಿ. ಆಲ್ರೆಡಿ ಈ ವರ್ಷದ್ದು 2 ತಿಂಗಳು ಹೋಯ್ತು, ನಿಯರ್ಲಿ ಏಪ್ರಿಲ್ ಅಂಡ್ ಈ 2 ತಿಂಗಳು ಹೋಯ್ತು. ಆದ್ರೆ ಈ 2 ತಿಂಗಳಲ್ಲಿ ಏನು ಪಾಯಿಂಟ್ ಆಗಿದೆ ಅದು ಈ ಆಫರ್ಗೆ ಕನ್ಸಿಡರ್ ಆಗುತ್ತೆ. ಇದು ಖುಷಿ ವಿಷಯ. ಈ 2 ತಿಂಗಳಲ್ಲಿ ನಿಮ್ದು ಏನಾದ್ರೂ 4 ಪಾಯಿಂಟ್ ಆಗಿದ್ರೆ ಆ 4 ಪಾಯಿಂಟ್ ಕೂಡ ಈ ಆಫರ್ಗೆ ಕನ್ಸಿಡರ್ ಆಗುತ್ತೆ. 30 ಪಾಯಿಂಟ್ ನ ಜಾಗದಲ್ಲಿ 4 ಪಾಯಿಂಟ್ ಮೈನಸ್ ಮಾಡ್ಕೊಂಡು 26 ಪಾಯಿಂಟ್ ಮಾಡ್ಕೊಂಡ್ರೆ ಉಳಿದಂತ 10 ತಿಂಗಳಲ್ಲಿ. ಅರ್ಥ ಆಯ್ತಾ? ಓಕೆ ಸರ್. ಸೊ 2 ಮಂತ್ ಹೋಯ್ತು, 10 ಮಂತ್ ಮಾತ್ರ ಹೊಡ್ತೀವಿ. ಅದಕ್ಕೆ ಟೈಮ್ ಪಾಸ್ ಮಾಡಬೇಡಿ, ಇವಾಗಿಂದಲೇ ಸ್ಟಾರ್ಟ್ ಮಾಡಿ, ಇವಾಗಿಂದಲೇ ವರ್ಕ್ ಮಾಡ್ಕೊಂಡು ಧಮಾಕ ಮಾಡುವ. ಈ ಸರಿ ಏನಾಗ್ತದಲ್ಲ ಡಿಯರ್ ಲೈಫ್ ಅಲ್ಲಿ ನ್ಯೂ ರೆವಲ್ಯೂಷನ್ ಬರ್ಲಿಕ್ಕಿದೆ. ಈ ವರ್ಷ ಅಚೀವರ್ಸ್ ಅದು ಲೈನ್ ನಿಲ್ಲಿಕ್ಕಿದೆ. ರೆಕಾಗ್ನಿಷನ್ ಪ್ರೋಗ್ರಾಮ್ ಅಂತುಂಟಲ್ಲ, ಬೇರೆ ಲೆವೆಲ್ ಅಲ್ಲಿ ದೊಡ್ಡ ಇವೆಂಟ್ ಆಗುತ್ತೆ, ಬೇರೆ ಲೆವೆಲ್ ಇವೆಂಟ್ ಆಗುತ್ತೆ. ಪ್ರತಿಯೊಬ್ಬ ವ್ಯಕ್ತಿ ಕೂಡ ಅವನ ಲೆವೆಲ್ಗೆ ತಕ್ಕಾಗೆ ಬೇರೆ ಲೆವೆಲ್ ಅದು ಗ್ರ್ಯಾಂಡ್ ರೆಕಾಗ್ನಿಷನ್ಸ್. ಬಸ್ ಕಷ್ಟಪಡಿ ಓಡಿ ಕೆಲಸ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರಿಗೂ ಕೂಡ. ಇಲ್ಲಿಗೆ ನನ್ನ ಸೆಷನ್ ಮುಗಿಸ್ತಿದ್ದೇನೆ. ನೆಕ್ಸ್ಟ್ ಮಂಜುನಾಥ್ ಬಿಳೆಗುರೆ ಸರಿಗೆ ರಿಕ್ವೆಸ್ಟ್ ಮಾಡ್ತೇನೆ ಕ್ಲೋಸಿಂಗ್ ಮಾಡ್ಲಿಕ್ಕೋಸ್ಕರ. ಅಂಡ್ ಮತ್ತೊಮ್ಮೆ ಹೇಳ್ತಿದ್ದೇನೆ, ನಿಮ್ಗೆ ಯಾರಿಗಾದ್ರೂ ಡೌಟ್ಸ್ ಇದ್ರೆ, ಕ್ವಶನ್ಸ್ ಇದ್ರೆ ನಿಮ್ಮ ಸೀನಿಯರ್ಗೆ ಕೇಳಿ ತಿಳ್ಕೊಳ್ಳಿ. ಅಲ್ಲಿ ನಿಮ್ಗೆ ಏನಾದ್ರು ಕ್ಲಾರಿಟಿ ಸಿಗ್ಲಿಲ್ವಾ ನಂತರ ಕೂಡ ಕೇಳಿ. ಆಲ್ ದಿ ಬೆಸ್ಟ್, ಧಮಾಕ ಮಾಡುವ. ಥ್ಯಾಂಕ್ ಯು ಸೋ ಮಚ್. Okay, sir. Thank you. Thank you. Thank you so much, sir. Summer life, sir. Awesome offer, sir. This year, rocking, sir. ಥ್ಯಾಂಕ್ ಯು ಸೋ ಮಚ್ ವಿಜಯ್ ಕುಮಾರ್ ಸರ್ಗೆ. ವಿಜಯ್ ಕುಮಾರ್ ಸರ್ ಐ ಥಿಂಕ್ ಪ್ರತಿ ಒಂದು ವಿಚಾರ ಕೂಡ ಸಿಂಪಲ್ ಆಗಿ ಕರೆಕ್ಟ್ಲಿ ನಮ್ಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳಿದ್ದಾರೆ. ಇದನ್ನ ನಮ್ಮ ಕೆಲಸ ಅಂದ್ರೆ ಐ ಥಿಂಕ್ ಅಂದ್ರೆ ನಮ್ಮ ಕೆಲಸ ತುಂಬಾ ಈಸಿ ಮಾಡಿ ಕೊಟ್ಟಿದ್ದಾರೆ. ಜಸ್ಟ್ ಕೆಲಸ ಮಾಡ್ಲಿಕ್ಕೋಸ್ಕರ ಮೂವ್ಮೆಂಟ್ ಆಗ್ಲಿಕ್ಕಿದೆ ಮೇನ್. ಸೊ ಐ ಥಿಂಕ್ ಯೋಚನೆ ಮಾಡ್ತಾ ಇದ್ದೆ, ಸರ್ ಹೇಳುವಾಗ್ಲೇ ಯೋಚನೆ ಮಾಡ್ತಾ ಇದ್ದೆ. ಸರ್ ಹೇಳಿದ್ರು ಫಿಕ್ಸ್ ಮಾಡಿ, ನಿಮ್ಮ ಟಾರ್ಗೆಟ್ ಫಿಕ್ಸ್ ಮಾಡಿ ಮೇನ್. ನನ್ನ ಟಾರ್ಗೆಟ್ ಈ ವರ್ಷದ್ದು 550 ಪಾಯಿಂಟ್ ಕಂಪ್ಲೀಟ್ ಮಾಡ್ಲಿಕ್ಕಿದೆ. ರಿಟೇಲ್ ಐಕಾನ್ ಯಾವ್ದಿದೆ ಅದನ್ನ ಕಂಪ್ಲೀಟ್ ಮಾಡ್ಲಿಕ್ಕಿದೆ ಮೇನ್. ನಾನ್ ಆಗ್ಲಿಕ್ಕಿದ್ದೇನೆ, ಎಲೈಟ್ ಮೆಂಬರ್ ಆಗ್ಲಿಕ್ಕಿದ್ದೇನೆ. ಸೊ ಹಾಗಾದ್ರೆ ನೀವು ಕೂಡ ಬೇಗ ಫಿಕ್ಸ್ ಮಾಡಿ ಮೇನ್. ಯಾರಿಗೂ ವೇಟ್ ಮಾಡ್ಲಿಕ್ಕೆ ಹೋಗಬೇಡಿ. ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಐ ಥಿಂಕ್ ಆನ್ಯುವಲ್ ಲೀಡರ್ಶಿಪ್ ಬೋನಸ್ ನ ಲಿಸ್ಟ್ ನಿಮ್ಮ ಹತ್ರ ಇದೆ. ಅದರೊಟ್ಟಿಗೆ ರಿಟೇಲ್ ಎಕ್ಸಲೆನ್ಸ್ ರಿವಾರ್ಡ್ ಇದು ಪ್ಲಾನಿಂಗ್ ಇದೆ ಮೇನ್. ಅದನ್ನ ಫಿಕ್ಸ್ ಮಾಡ್ಕೊಳ್ಳಿ. ನಿಮ್ಮ ಕಂಡೀಷನ್ಸ್ ಯಾವ್ದೆಲ್ಲ ಇದೆ, ಯಾರೆಲ್ಲ ಐ ಥಿಂಕ್ ನಿಮ್ಗೆ ಐ ಥಿಂಕ್ ಕರೆಕ್ಟ್ಲಿ ಗೊತ್ತಾಗಿಲ್ಲ ಅಂತ ಹೇಳಿ ನಿಮ್ಮ ಸೀನಿಯರ್ನ ಬೇಗ ಕೇಳ್ಕೊಳ್ಳಿ. ಡಿಸೆಂಬರ್ ಐ ಥಿಂಕ್ 2024 ಡಿಸೆಂಬರ್ ಒಳಗಡೆ ಯಾರೆಲ್ಲ ಅಡ್ಮಿಷನ್ ಆಗಿದ್ದಾರೆ, ಸೈನ್ ಅಪ್ ಆಗಿದ್ದಾರೆ, ಅವರಿಗೆ ಶೈನಿಂಗ್ ಅಂತ ಯಾವುದು ನಮ್ಮ ರೈಸಿಂಗ್ ಅಂತ ಕರೀತಾರೆ ಮೇನ್. ಶೈನಿಂಗ್ ಅವರಿಗೆ ಐ ಥಿಂಕ್ ಅಲ್ಲಿಂದ ಈ ಕಡೆ ಐ ಥಿಂಕ್ ಈ ಕಡೆಯಿಂದ ಅಡ್ಮಿಷನ್ ಆದ ಶೈನಿಂಗ್, ಅದಕ್ಕಿಂತ ಮುಂಚೆ ಅಡ್ಮಿಷನ್ ಆದವರಿಗೆ ಶೈನಿಂಗ್ ಅಂತ ಕರೀತಾರೆ. ನಿಮ್ಮ ಆಫರ್ ಯಾವುದಿದೆ ಕರೆಕ್ಟ್ಲಿ ಕ್ಲಾರಿಟಿ ತಗೊಳ್ಳಿ. ಕ್ಲಾರಿಟಿ ತಗೊಂಡು ಇವತ್ತಿಂದನೇ ಕೆಲಸ ಸ್ಟಾರ್ಟ್ ಮಾಡಿ ಮೇನ್. ಫ್ರೆಂಡ್ಸ್, ನಾನು ನಿಮ್ಗೆ ಹೇಳ್ತೇನೆ, ಈ ತರ ಆಫರ್, ಈ ತರದ ಒಂದು ಬದಲಾವಣೆ ಇದೆಲ್ಲ ಭಯಂಕರ ಮೇನ್. ಅದಕ್ಕೋಸ್ಕರ ನಾನು ನಿಮ್ಗೆ ಹೇಳ್ತೇನೆ, ಈ ಒಂದು ಏನು ವಿಜಯ್ ಸರ್ ನಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ರು, ಕಂಪ್ಲೀಟ್ಲಿ ತಿಳಿಸಿಕೊಟ್ರು ಮೇನ್. ಇದೆಲ್ಲ ನಮ್ಮ ಲೈಫಿಗೆ ಬರಬೇಕಾ, ನಾವು ಪ್ರತಿ ದಿನ, ಪ್ರತಿ ಅವರ್, ಪ್ರತಿ ವಾರ, ಪ್ರತಿ ತಿಂಗಳು ಕೂಡ ನಾವು ಕೆಲಸ ಮಾಡ್ಲಿಕ್ಕಿದೆ. ಇದರಲ್ಲಿ ಯಾವುದೇ ವಿಚಾರವನ್ನು ಕೂಡ ಕಾಂಪ್ರಮೈಸ್ ಮಾಡ್ಲಿಕ್ಕಿಲ್ಲ. ಅದಕ್ಕೋಸ್ಕರ ನೀವು ನಿಮ್ಮ ಹತ್ರ ಕಮಿಟ್ಮೆಂಟ್ ಮಾಡ್ಕೊಳ್ಳಿ. ನಿಮ್ಮ ನೋಟ್ಸ್ ಅಥವಾ ಪೆನ್ ಇದ್ರೆ ಅಲ್ಲಿ ಇವತ್ತೇ ಬರ್ಕೊಳ್ಳಿ. ನಿಮ್ಮ ಪಾಯಿಂಟ್ಸ್ ಎಷ್ಟು ಮಾಡ್ಲಿಕ್ಕಿದಿರಿ ಅಥವಾ ನಿಮ್ಮ ಟಾರ್ಗೆಟ್ ಎಷ್ಟು ಮಾಡ್ಲಿಕ್ಕಿದಿರಿ. ಪ್ರೈಮ್ ಮೆಂಬರ್ ಅಲ್ಲಿ ಯಾವ್ದೆಲ್ಲ ಬೆನಿಫಿಟ್ಸ್ ನೋಡಿದ್ರಲ್ಲ,
ಪ್ರೈಮ್ ಮೆಂಬರ್ ಏನೆಲ್ಲ ಬರುತ್ತೆ ಅಂತ ಮೇನ್ ಅದನ್ನ ಇವತ್ತಿಂದನೇ ಫೀಲ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ವೆಲ್ಕಮ್ ಕಿಟ್ ಬರುವಂತದ್ದಾಗಿರ್ಬೋದು, ನಿಮ್ಮ ಸ್ಟೇಜ್ ಕರೆಯುವಂತದ್ದಾಗಿರ್ಬೋದು, ಡಿನ್ನರ್ ವಿಚಾರ ಆಗಿರ್ಬೋದು, ಅದರೊಟ್ಟಿಗೆ ಲೀಡರ್ಶಿಪ್ ಟ್ರೈನಿಂಗ್ ವಿಚಾರ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಇವತ್ತಿಂದ ಸ್ಟಾರ್ಟ್ ಮಾಡ್ಲಿಕ್ಕೆ ಹೇಳಿ. ವರ್ಬಲೈಸೇಷನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ, ವಿಜುವಲೈಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ, ಪ್ಲಾನಿಂಗ್ ಮತ್ತೆ ಆಕ್ಷನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ಮೇನ್. ಇವತ್ತು ಯಾರೆಲ್ಲ ಮೀಟಿಂಗ್ ಅಲ್ಲಿ ಇದೀರಿ ಪ್ರತಿ ಒಬ್ರು ಕೂಡ ಇದೆಯಲ್ಲ, ಏನ್ ಫಾರಿನ್ ಟ್ರಿಪ್ ಇದೆ, ನ್ಯಾಷನಲ್ ಟ್ರಿಪ್ ಇದೆ, ಪ್ರತಿಯೊಂದು ಕೂಡ ಅಚೀವ್ಮೆಂಟ್ ಮಾಡಬಹುದು ನೀವು. ರೆಡಿ ಇದ್ರಿ ಎಲ್ರು ಕೂಡ? Okay, sir. Yes, sir. ಸೊ ಎಲ್ಲರೂ ಕೂಡ ಹಾಗಾದ್ರೆ ರೆಡಿ ಇದ್ರೆ ಜಸ್ಟ್ ನಿಮ್ಮ ಮೈಕ್ ಅನ್ನ ಅನ್ಮ್ಯೂಟ್ ಮಾಡಿ 10x ಗ್ರೋತ್ ಅಂತ ಹೇಳಿ. 10x ಗ್ರೋತ್ ಮೇನ್ ಅನ್ಮ್ಯೂಟ್ ಮಾಡಿ. 10x ಗ್ರೋತ್ Growth. ಅನ್ಮ್ಯೂಟ್ ಮಾಡಿ ಹೇಳಿ ಸ್ಟಾರ್ಟ್ ಮಾಡಿ. ಸ್ಟಾರ್ಟ್ ನಿಮ್ಮ ಎನರ್ಜಿ ತೋರಿಸಿ. Growth. Then growth. Then growth. Then growth. ರೆಡಿ ಇದ್ರಿ? 10x ಗ್ರೋತ್. ಎಸ್ ಕಮ್ ಆನ್ ಎಸ್ ರೆಡಿ ಆಗ್ಲಿಕ್ಕಿದೆ. ಐ ಥಿಂಕ್ ಪೂರಾ ಡಿಯರ್ ಲೈಫ್ ಒಂದು ರೆವಲ್ಯೂಷನ್ ಬರ್ಲಿಕ್ಕಿದೆ. ನೀವೆಲ್ಲರೂ ಕೂಡ ಶೈನಿಂಗ್ ಆಗ್ಲಿಕ್ಕಿದ್ರಿ, ನೀವೆಲ್ಲರೂ ಕೂಡ ಐ ಥಿಂಕ್ ರೈಸಿಂಗ್ ಆಗ್ಲಿಕ್ಕಿದ್ರಿ. ಪೂರಾ ಐ ಥಿಂಕ್ ಏನ್ ಎಲೈಟ್ ಇದೆ, ಪ್ರೈಮ್ ಮೆಂಬರ್ ಇದೆ, ಲಕ್ಷ ಗಂಟಲೆ ಐ ಥಿಂಕ್ ಬೋನಸ್ ನಿಮ್ಗೆ ಸಿಗ್ಲಿಕ್ಕಿದೆ. ಫ್ರೆಂಡ್ ಮೆನ್ ರೆಡಿ ಮೇನ್ ನನ್ನ ಕಡೆ ಐ ಥಿಂಕ್ ಇನ್ನೊಮ್ಮೆ ಥ್ಯಾಂಕ್ ಯು ಸೋ ಮಚ್. ಮತ್ತೊಮ್ಮೆ ಐ ಥಿಂಕ್ ನಮ್ಮ ವಿಜಯ್ ಕುಮಾರ್ ಸರ್ಗೆ ಏನೆಲ್ಲ ಹೇಳಿದ್ದಾರೆ ಐ ಥಿಂಕ್ ಡೀಪ್ ಮೀನ್ಸ್ ಕಂಪ್ಲೀಟ್ಲಿ ಕ್ಲಿಯರ್ ಆಗಿ ನಮಗೆ ತಿಳಿಸಿದ್ದಾರೆ. ಸೊ ನೀವು ಕೂಡ ಐ ಥಿಂಕ್ ರೆಡಿ ಆಗಿ. ಮತ್ತೆ ಇನ್ನೊಂದು ವಿಚಾರ, ಪ್ರತಿದಿನ 8 ಗಂಟೆಗೆ ನಮ್ದೇನಾಗುತ್ತೆ ಜೂಮ್ ಸೆಷನ್ ಆಗುತ್ತೆ ಮಾರ್ನಿಂಗ್ ಮೇನ್. ಅದನ್ನ ಯಾರು ಕೂಡ ಮಿಸ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಇವತ್ತೇ ನಿಮ್ಗೆ ಕನೆಕ್ಟ್ ಆಗಿದ್ರಿ, ಇವತ್ತು ಒಂದು ದಿನ ಕನೆಕ್ಟ್ ಆಗೋದಲ್ಲ, ಪ್ರತಿದಿನ 8 ಗಂಟೆಗೆ ಕನೆಕ್ಟ್ ಆಗಿ ಐ ಥಿಂಕ್ ನೀವು ಕೇಳ್ಕೊಳ್ಳಿ. ಮತ್ತೆ ಕನ್ನಡ ಸೆಷನ್ ಇದ್ದ ಕೂಡ ನಿಮಗೆ ಇನ್ಫಾರ್ಮೇಶನ್ ಸಿಗುತ್ತಾ ಬೇಗ. ಐ ಥಿಂಕ್ ಎಲ್ಲವನ್ನೂ ಐ ಥಿಂಕ್ ನಿಮ್ಮ ಟೀಮ್ ಆಗಿರ್ಬೋದು ಪ್ರತಿಯೊಬ್ಬರಿಗೆ ಇನ್ಫಾರ್ಮೇಶನ್ ಮಾಡಿ ತಿಳ್ಕೊಳ್ಳಿ. ಯಾಕಂದ್ರೆ ಇಲ್ಲಿ ಸಿಗುವಂತ ನಾಲೆಜ್ ಇದೆಯಲ್ಲ ದೊಡ್ಡ ವಿಚಾರ. ಜಾಸ್ತಿ ಟ್ರೈನಿಂಗ್ ತಗೋತೀರಾ, ಜಾಸ್ತಿ ಹಣ ಬರುತ್ತೆ, ಜಾಸ್ತಿ ನೀವು ವರ್ಕ್ ಮಾಡಬಹುದು. ನೋ ಟ್ರೈನಿಂಗ್ Yes, sir. ನೋ ಲೆವೆಲ್, ಮೋರ್ ಟ್ರೈನಿಂಗ್ ಮೋರ್ ಇನ್ಕಮ್ ಮೋರ್ ಲೆವೆಲ್. ಓಕೆ, ಸೊ ಥ್ಯಾಂಕ್ ಯು ಸೋ Yes, ಮಚ್. sir. ಹಾಗಾದ್ರೆ ನಿಮ್ಮ ಯಾವ್ದು ನಮ್ಮ ರಿಟೇಲ್ ರ್ಯಾಂಕ್ ಅನ್ನ ಮತ್ತೆ ನಿಮ್ಮ ಯಾವ್ದು ಟೀಮ್ ಲೆವೆಲ್ ನ ರ್ಯಾಂಕ್ ಅನ್ನ ಇವತ್ತೇ ನಿಮ್ಮ ಸೀನಿಯರ್ಗೆ ವಾಟ್ಸ್ಆಪ್ ಮಾಡಿ ನಿಮ್ಮ ಹೆಸರು ಮತ್ತೆ ಎಷ್ಟು ಲೆವೆಲ್ ನ ಫಿಕ್ಸ್ ಮಾಡಿ ಅದರ ಪ್ಲಾನಿಂಗ್ ಅನ್ನು ಕೊಡಿ ಸರ್ ಅಂತ ಹೇಳಿ ಮೆಸೇಜ್ ಮಾಡಿ. ನಿಮ್ಮ ಸೀನಿಯರ್ ನಾಳೆ ಬೆಳಿಗ್ಗೆ ಫೋನ್ ಮಾಡ್ಕೊಂಡು ಅಥವಾ ನಿಮ್ಮೊಟ್ಟಿಗೆ ಮಾತಾಡ್ಕೊಂಡು ಪ್ಲಾನ್ ಕೊಡ್ತಾರೆ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್. Okay, sir. ಸೋ ಮಚ್ ಎಲ್ಲರಿಗೂ ಕೂಡ ನಿಮ್ಮ ಟೈಮ್ ಅನ್ನು ಕೊಟ್ಟಿದ್ದಕ್ಕೋಸ್ಕರ, ನಿಮ್ಮ ಎನರ್ಜಿ ಶೋ ಮಾಡಿ. ಇದೇ ತರ ಎನರ್ಜಿ ಶೋ ಮಾಡುವ, ಡಿಯರ್ ಲೈಫ್ ಅಲ್ಲಿ ಗ್ರೋತ್ ಆಗುವ. ಥ್ಯಾಂಕ್ ಯು ಸೋ ಮಚ್ ಡಿಯರ್ ಲೈಫ್, ಹಮಾರಿ ಲೈಫ್. ಮತ್ತೊಮ್ಮೆ ನಾವು ಮೀಟ್ ಆಗುವ. ಥ್ಯಾಂಕ್ ಯು Life ಸೋ our ಮಚ್. life. Thank you, sir. Thank you. Thank you so much. Thank you. Dear life, Hamar life, sir. Dear life, हमारे लिए. Thank you. जी बढ़िया बढ़िया से था।